Hello, my dear students. Welcome back to my class of Business Regulatory Framework. Okay. So in this video, I'm going to discuss case studies. Okay. So how the case studies appear and how you will have to answer the questions. Okay. So ನಾನು ಏನ್ ಹೇಳ್ಬೇಕಂತ ಇದ್ದೀನಿ ಅಂದ್ರೆ business regulatory framework is all about business law. Okay. So the law which is related to the business transactions. Okay. In a day-to-day activities, we do so many contracts, right? ಅಗ್ರಿಮೆಂಟ್ಸ್ ಮಾಡ್ತಾನೆ ಇರ್ತೀವಿ. ಅದು ಎಲ್ಲ ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ತಾ ಇರ್ತೀವಿ. ಆವಾಗ ಲಾ ಹೇಗೆ ನಮ್ಗೆ ಸಂಬಂಧ ಬರ್ತದೆ, ಲಾ ನಲ್ಲಿ ಯಾವ್ಯಾವ ಕಾನೂನುಗಳಿದೆ ಅನ್ನೋದು ನಾವು ಅದನ್ನ ಡಿಸ್ಕಷನ್ ಮಾಡ್ತೀನಿ. ಅಂದ್ರೆ ಕೇಸ್ ಸ್ಟಡಿ ಹೇಗ್ ಬರುತ್ತೆ ಅದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕು, ಬರೀಬೇಕು. ಯಾಕಂದ್ರೆ ಲಾಸ್ಟ್ ಸೆಕ್ಷನ್ ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಲ್ಲಿ ಲಾಸ್ಟ್ ಸೆಕ್ಷನ್ ಇದೆಲ್ಲ, ಸಿ ಸೆಕ್ಷನ್ ಅಲ್ಲಿ ಲಾಸ್ಟ್ ಕ್ವೆಶನ್ ಕಂಪಲ್ಸರಿ ಕ್ವೆಶನ್ ಇರುತ್ತೆ ನಿಮ್ಗೆ. ಅದು ಕೇಸ್ ಸ್ಟಡಿಗೆ ಸಂಬಂಧಪಟ್ಟ ಹಾಗಿರುತ್ತೆ. ಓಕೆ. ಸೊ ವಿದೌಟ್ ವೇಸ್ಟಿಂಗ್ ಯುವರ್ ಟೈಮ್, ಲೆಟ್ಸ್ ಜಂಪ್ ಆನ್ ಟು ದಿಸ್ ಕ್ವೆಶನ್ಸ್. ಓಕೆ. ಸೊ ಯಾವ ರೀತಿ ಕ್ವೆಶನ್ ಬರುತ್ತೆ ಅಂತ ನೋಡೋಣ. ಮತ್ತೆ ಇದನ್ನ ನೋಡಿದ ಮೇಲೆ ನೀವು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ, ಯಾಕಂದ್ರೆ ಬಹಳ ಸಮೀಪ ಇದೆ ನಿಮ್ದು. ಫ್ಯೂ ಅವರ್ಸ್ ಆರ್ ದೇರ್ ಫಾರ್ ಯು ಪೀಪಲ್ ಟು ಪ್ರಿಪೇರ್ ಫಾರ್ ದ ಎಕ್ಸಾಮಿನೇಷನ್, ರೈಟ್? ಸೊ ಆಲ್ರೆಡಿ ಎಲ್ಲಾ ಟಾಪಿಕ್ ಅನ್ನು ಕವರ್ ಮಾಡಿರ್ತೀರಿ. ಈಗ ನಾನೇನ್ ಹೇಳಕ್ ಹೊಟ್ಟಿನಲ್ಲ ಅದನ್ನ ಏನು ಅಂತಂದ್ರೆ ಸೊ ಎಲ್ಲಾ ಟಾಪಿಕ್ ಕವರ್ ಮಾಡಿರಿ. ಲಾಸ್ಟ್ ಸೆಕ್ಷನ್ ನಾಗ ಏನೈತಲ್ಲ ಅದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತಿರ್ತೀನಿ. ಅಂದ್ರೆ ವಾಟ್ ಯು ನೋ ಲಾಸ್ಟ್ ಸೆಕ್ಷನ್ ಅಲ್ಲಿ ಬರೋದು ಕೇಸ್ ಸ್ಟಡಿ. ಈಗ ಫಸ್ಟ್ ಎ ಸೆಕ್ಷನ್, ಬಿ ಸೆಕ್ಷನ್ ಅಲ್ಲಿ ಇರುವಂತಹ ಕೇಸಸ್ ನೀವೆಲ್ಲ ಏನ್ ಮಾಡಿರ್ತೀರಿ, ಕಲ್ತಿರ್ತೀರಿ. ಓಕೆ. ಸೊ ಈಗ ಉಳಿದದ್ದೇನು ಪ್ರಿಪೇರ್ ಆಗ್ತಾ ಇರೋದಂದ್ರೆ ಕೇಸ್ ಸ್ಟಡಿನೇ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ. ಓಕೆ. ಸೊ ನೋಡೋಣ ಹಂಗಾರೆ ಏನೇನಿದೆ ಅಂತ. ಲೆಟ್ಸ್ ಲುಕ್ ಅಟ್ ದಿಸ್. ಓಕೆ. ಸೊ ಲೆಟ್ಸ್ ಡೀಲ್ ವಿತ್ ದ ಫಸ್ಟ್ ಕ್ವೆಶನ್. ಫಸ್ಟ್ ಕೇಸ್ ಸ್ಟಡಿ ಯಾವ ರೀತಿ ಇರುತ್ತೆ ಅದನ್ನ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ ನೋಡ್ರಿ. ಕೇಸ್ ಸ್ಟಡಿ ಆನ್ ಸೋಷಿಯಲ್ ಅಗ್ರಿಮೆಂಟ್ಸ್. ಸೊ ಎಲ್ಲರಿಗೂ ಗೊತ್ತು ಏನು ಅಂದ್ರೆ ಒಂದ್ ಸ್ಟೇಟ್ಮೆಂಟ್ ಬರುತ್ತಲ್ಲಿ, ಏನು ಅಂತಂದ್ರೆ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್ ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್. ಓಕೆ. ಸೊ ಪ್ರತಿಯೊಂದು ಕಾಂಟ್ರಾಕ್ಟನ್ನು ಅಗ್ರಿಮೆಂಟ್ ಆಗಿನೇ ಕಾಂಟ್ರಾಕ್ಟ್ ಆಗುತ್ತೆ, ಆದ್ರೆ ಎಲ್ಲಾ ಅಗ್ರಿಮೆಂಟ್ಗಳಿಗೂ ನಾವು ಕಾಂಟ್ರಾಕ್ಟ್ ಅಂತ ಹೇಳಲ್ಲ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ನೀವ್ ಏನನ್ ಕಲಿಬೇಕು ಅಂದ್ರೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಒಂದು ಕಾನೂನು ಬದ್ಧವಾದಂತ ಕಾಂಟ್ರಾಕ್ಟ್ ಗೆ ಇರಬೇಕಾದಂತ ಎಸೆನ್ಷಿಯಲ್ ಎಲಿಮೆಂಟ್ಸ್ ಯಾವುದು ಅಂತ. ಓಕೆ. ಸೊ ಅದರಲ್ಲಿ ನಮ್ದು ಕೆಲವೊಂದಿಷ್ಟು ಪಾರ್ಟ್ಸ್ ಬರುತ್ತೆ. ಅದರ ಮೇಲೆ ಕೇಸ್ ಸ್ಟಡಿ ಮೋರ್ ಆಫನ್ಲಿ ಕೇಳಿರುವಂತದ್ದು. ಓಕೆ. ಹಳೆ ಮೊದಲಿನ ಮುಂಚೆ ವರ್ಷಗಳಲ್ಲೆಲ್ಲ ಜಾಸ್ತಿ ಕೇಳಿರುವಂತದ್ದು ಯಾವುದು ಅಂತಂದ್ರೆ ಇದೇ ರೀತಿಯಂತದ್ದು. ಓಕೆ. ಸೊ ಇಲ್ಲಿ ಫಸ್ಟ್ ಒನ್ ಸೋಷಿಯಲ್ ಅಗ್ರಿಮೆಂಟ್ ಅಂತ ಬರುತ್ತೆ ನೋಡ್ರಿ. ಕೇಸ್ ಸ್ಟಡಿ ಆನ್ ಸೋಷಿಯಲ್ ಅಗ್ರಿಮೆಂಟ್ ಅಂದ್ರೆ ಹೆಂಗ್ ಬೀಳ್ತಾವ ನೋಡ್ರಿ. ಸೋಷಿಯಲ್ ಅಗ್ರಿಮೆಂಟ್ ಮೇಲೆ ಹೇಮಾ ಇನ್ವೈಟ್ಸ್ ಸೀಮಾ ಫಾರ್ ಅ ಡಿನ್ನರ್ ಅಂಡ್ ಸೀಮಾ ಅಕ್ಸೆಪ್ಟ್ಸ್ ದ ಆಫರ್. ಸೊ ಹೇಮಾ ಇದ್ದಕ್ಕೆ ಸೀಮಾಗೆ ಊಟಕ್ಕೆ ಆಫರ್ ಮಾಡ್ತಾಳೆ, ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಸೀಮಾ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಆಫರು ಇದೆ, ಅಕ್ಸೆಪ್ಟೆನ್ಸು ಇದೆ, ಬಟ್ ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಓಕೆ. ಇಟ್ ಈಸ್ ಅನ್ ಅಗ್ರಿಮೆಂಟ್ ವಿಚ್ ಈಸ್ ಕಾಲ್ಡ್ ಆಸ್ ಅ ಸೋಷಿಯಲ್ ಅಗ್ರಿಮೆಂಟ್. ಓಕೆ. ದಿನಂಪ್ರತಿ ನೀವು ಎಲ್ಲ ಫ್ರೆಂಡ್ಸ್ ಜೊತೆಗೆ ಮಾತಾಡ್ಬೇಕಾದ್ರೆ ನಾನ್ ಪಾರ್ಟಿ ಕೊಡ್ತೀನಿ, ನೀನ್ ಪಾರ್ಟಿ ಕೊಡು ಅಂತ ಈ ರೀತಿ ಎಲ್ಲ ಮಾತಾಡಿರ್ತೀವಿ. ಎಕ್ಸೆಪ್ಟ್ ಮಾಡಿರ್ತಾರೆ, ನಾವು ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ. ಆದ್ರೆ ಅದು ಕೇಸ್ ಹಾಕಕ್ ಬರುತ್ತಾ ಇಲ್ಲ ಅಂತ ನೋಡೋಣ. ಸೊ ಹೇಮಾ ಇನ್ವೈಟ್ ಸೀಮಾ ಫಾರ್ ಅ ಡಿನ್ನರ್. ಓಕೆ. ಊಟಕ್ಕೆ ಹೇಮಾ ಇದ್ದವಳು ಸೀಮನ್ನ ಇನ್ವೈಟ್ ಮಾಡ್ತಾಳೆ, ಆಫರ್ ಮಾಡ್ತಾಳೆ. ಓಕೆ. ಸೀಮಾ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ, ಸೀಮಾ ಅಕ್ಸೆಪ್ಟ್ಸ್ ದ ಆಫರ್. ಹೇಮಾ ಸ್ಪೆಂಡ್ಸ್, ನೋಡಿ ಇಲ್ಲಿ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡ್ಮೇಲೆ ಹೇಮಾ ಇದ್ದವಳು ಆಫರ್ ಮಾಡಿದ್ಲ, ಅಕ್ಕಿ ಎಷ್ಟು ರೂಪಾಯಿ ಖರ್ಚು ಮಾಡ್ತಾ ಇದ್ದಾಳೆ, 10,000 ಫಾರ್ ದ ಅರೇಂಜ್ಮೆಂಟ್ ಆಫ್ ಅ ಡಿನ್ನರ್. ಈ ಡಿನ್ನರ್ ಪಾರ್ಟಿ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ 10,000 ರೂಪಾಯಿ ಖರ್ಚು ಮಾಡಿದಾಳಂತೆ. ಬಟ್ ಸೀಮಾ ಫೇಲ್ಸ್ ಟು ಅಟೆಂಡ್. ಓಕೆ. ಸೀಮಾಗೆ ಆ ಪಾರ್ಟಿಗೆ ಬರಕ ಆಗಲ್ಲ. ಸೀಮನ್ಗೋಸ್ಕರ ಹೇಮಾ ಪಾರ್ಟಿ ಕೊಡ್ತಾ ಇದ್ದಾಳೆ. ಶಿ ಹ್ಯಾಸ್ ಸ್ಪೆಂಟ್ ₹10,000 ಟು ಅರೇಂಜ್ ದಿಸ್ ಡಿನ್ನರ್ ಬಟ್ ಸೀಮಾ ಫೇಲ್ಸ್ ಟು ಅಟೆಂಡ್ ಇಟ್. ಓಕೆ. ಕ್ಯಾನ್ ಹೇಮಾ ಸ್ಯೂ ಸೀಮಾ ಫಾರ್ ದ ಲಾಸ್? ಸೊ ಇಲ್ಲಿ ಏನ್ ಕ್ವೆಶನ್ ಬರುತ್ತೆ, ಹೇಮಾ ಇದ್ದವಳು ಸೀಮಾನ ಈ 10,000 ರೂಪೀಸ್ ಲಾಸ್ ಆಗಿದ್ದಕ್ಕೆ ಅವಳ ಮೇಲೆ ಕೇಸ್ ಹಾಕಬಹುದಾ ಅಂತ. ಸಪೋರ್ಟ್ ಯುವರ್ ಆನ್ಸರ್ ವಿತ್ ರೀಸನ್ಸ್ ಅಂತ ಬರುತ್ತೆ. ಓಕೆ. ಸೊ ಇಲ್ಲೇನ್ ಬಂತು, ನೀವು ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಕೇಸಿಗೆ 4 ಸ್ಟೆಪ್ ಮಾಡ್ಬೇಕಾಗತ್ತೆ. ಯಾವ್ಯಾವ್ದ್ರಿ? ಫಸ್ಟ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಅಂತ ಹಾಕೋತೀವಿ. ಓಕೆ. ಸೊ ಫಸ್ಟ್ ಏನ್ ಬರಿಬೇಕು ನಾವು, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಅಂತ ಮಾಡ್ಕೋತೀವಿ. ಸೊ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಅಂದ್ರೆ ಏನು, ಇದೆಲ್ಲಿಂದ ಬಂತು ಅಂತಂದ್ರೆ ಇದು ಈ ಕೇಸಲ್ಲಿ ಏನಿದೆ ಅಲ್ಲ ಅದನ್ನೇ ನಾವು ಬರಿತೀವಿ. ಏನಿದೆ ಕೇಸಲ್ಲಿ ಫ್ಯಾಕ್ಟ್ಸು, ಅದನ್ನೇ ನಾವು ಫ್ಯಾಕ್ಟ್ಸ್ ಆಫ್ ದ ಕೇಸ್ ಅಂತ ಹೇಳ್ತೀವಿ. ಓಕೆ. ಸೊ ಹೇಮಾ ಇನ್ವೈಟ್ ಸೀಮಾ ಫಾರ್ ಅ ಡಿನ್ನರ್ ಅಂಡ್ ಸೀಮಾ ಅಕ್ಸೆಪ್ಟ್ಸ್ ದ ಆಫರ್. ಫಸ್ಟ್ ನಾವು ಫ್ಯಾಕ್ಟ್ ಅಲ್ಲಿ ಏನ್ ಬರೀತಾ ಇದ್ದೀವಿ,
ಹೇಮಾ ಇದ್ದವಳು ಸೀಮಾಗೊಂದು ಆಫರ್ ಮಾಡಿದಾಳೆ ಡಿನ್ನರ್ಗೆ, ಅದನ್ನ ಸೀಮಾ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ ಅಂತ ಬರೀತೀನಿ. ಸೆಕೆಂಡ್ ಲೈನ್ ಆಫ್ ಫ್ಯಾಕ್ಟ್ ಅಲ್ಲಿ ಏನ್ ಬರುತ್ತೆ, ಹೇಮಾ ಸ್ಪೆಂಡ್ಸ್ ₹10,000. ಇದೆಲ್ಲ ಕ್ವೆಶನ್ ಅಲ್ಲೇ ಇರುತ್ತೆ ನೋಡ್ರಿ. ಅದಕ್ಕೆ ಆದ್ರೂ ಕೂಡ ಸಿಸ್ಟಮ್ಯಾಟಿಕಲಿ ಇದನ್ನ ಬಿಡಿಸ್ಬೇಕಲ್ಲ. ಸೊ ಟು ಗೆಟ್ 5 ಮಾರ್ಕ್ಸ್, 5 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಸಿಂಪ್ಲಿ ಎಸ್ ನೋ ಅಂತ ಬರೆಯೋದ್ರಾಗ ಅರ್ಥ ಇಲ್ಲ. ಯು ಹ್ಯಾವ್ ಲರ್ನಿಂಗ್ ಕೇಸ್ ಸ್ಟಡಿ ಅಂಡ್ ಯು ವಿಲ್ ಹ್ಯಾವ್ ಟು ಸಾಲ್ವ್ ದ ಕೇಸ್ ಸ್ಟಡಿ ವೆರಿ ಸಿಸ್ಟಮ್ಯಾಟಿಕಲಿ, ರೈಟ್? ಸಿಂಪಲ್ 2 ಲೈನ್ 3 ಲೈನ್ ಅಲ್ಲಿ ಒಂದು ಕ್ವೆಶನ್ ಕೇಳಿರ್ತಾರೆ, ಕೇಸ್ ಸ್ಟಡಿ ಕ್ವೆಶನ್ ಅನ್ನ. ಅದನ್ನೇ ತಗೊಂಡು ನಾವು ಫ್ಯಾಕ್ಟ್ ಅಲ್ಲಿ ಇಳಿಸ್ತೀವಿ ಅಷ್ಟೇ. ನಿಮ್ಮ ಓನ್ ವರ್ಡ್ಸ್ ಅಲ್ಲೂ ಬರಿಬಹುದು. ಇಲ್ಲ ನಮ್ಗೆ ಓನ್ ವರ್ಡ್ಸ್ ಅಲ್ಲಿ ಬರೆಯಕ್ ಆಗಲ್ರಿ ಅಂತಂದ್ರೆ ಕ್ವೆಶನ್ ಪೇಪರ್ ಅಲ್ಲಿ ಇರುವಂತ ಈ ಕೇಸ್ ಸ್ಟಡಿ ಕ್ವೆಶನ್ ಅನ್ನ ನೀವು ಫ್ಯಾಕ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಓಕೆ, ಸೊ ಫಸ್ಟ್ ಫ್ಯಾಕ್ಟ್ ಅಲ್ಲಿ ಹೇಮಾ ಇನ್ವೈಟ್ ಸೀಮಾ ಫಾರ್ ಅ ಡಿನ್ನರ್ ಅಂಡ್ ಸೀಮಾ ಆಕ್ಸೆಪ್ಟ್ಸ್ ದ ಆಫರ್. ಆಯ್ತಾ? ಇದ್ರಲ್ಲೇ 2 ಸೆಂಟೆನ್ಸ್ ಮಾಡಿದ್ರು ಬರುತ್ತೆ. ಮೂರನೇದು ನೆಕ್ಸ್ಟ್ ಏನ್ ಬರಿತೀವಿ ಅಂದ್ರೆ ಹೇಮಾ ಸ್ಪೆಂಡ್ಸ್ ₹10,000 ಫಾರ್ ದ ಅರೇಂಜ್ಮೆಂಟ್ ಆಫ್ ಅ ಡಿನ್ನರ್ ಬಟ್ ಸೀಮಾ ಫೇಲ್ಸ್ ಟು ಅಟೆಂಡ್ ದ ಡಿನ್ನರ್ ಪಾರ್ಟಿ. ಓಕೆ, ಸೊ ಇಲ್ಲಿ ಹೆಂಗೈತಲ್ಲ ಅದನ್ನೇ ಬರ್ದಿದ್ದೀನಿ ನಾನು. ನೀವು ನಿಮ್ಮ ಶಬ್ದಗಳಲ್ಲಿ 4 ವಾಕ್ಯಗಳನ್ನು ಮಾಡ್ಕೊಳ್ಬಹುದು ಇದ್ರಲ್ಲಿ. ಓಕೆ, ಹೇಮಾ ₹10,000 ಖರ್ಚು ಮಾಡ್ತಾಳೆ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ. ಅದಾದ್ಮೇಲೆ ಮತ್ತೆ ಸೀಮಾ ಈ ಫಂಕ್ಷನ್ಗೆ, ಈ ಪಾರ್ಟಿಗೆ ಅಟೆಂಡ್ ಆಗೋದಿಲ್ಲ. ಓಕೆ, ಸೊ ಫೇಲ್ಸ್ ಟು ಅಟೆಂಡ್ ದ ಡಿನ್ನರ್ ಪಾರ್ಟಿ ಅಂತ ಆಯ್ತು. ಇದೇನು ಫ್ಯಾಕ್ಟ್ಸ್. ಇದ್ರಲ್ಲಿ ಇಶ್ಯೂ ಏನಿದೆ, ಪ್ರಾಬ್ಲಮ್ ಏನಿದೆ, ಇಶ್ಯೂ ಇನ್ವಾಲ್ವ್ಡ್ ಏನು ಅಂತಂದ್ರೆ, ಈ ಬರ್ಲಾರ್ದಕ್ಕೆ ಯಾರಿಗ್ ಲಾಸ್ ಆಯ್ತು? ಹೇಮಾಗೆ ₹10,000 ಲಾಸ್ ಆಗಿದೆ. ಓಕೆ, ಕ್ಯಾನ್ ಹೇಮಾ ಸ್ಯೂ ಸೀಮಾ ಫಾರ್ ₹10,000 ಲಾಸ್ ಅಂತ ಕೇಳ್ತಾರೆ. ಸೊ ಇಶ್ಯೂ ಇನ್ವಾಲ್ವ್ಡ್ ಏನು ಅಂತಂದ್ರೆ, ಹೇಮಾ ಇದ್ದವಳು ಸೀಮನ್ ಮೇಲೆ ಕೇಸ್ ಹಾಕ್ಬೋದಾ ಈ ಲಾಸ್ಗೆ ₹10,000 ಅಂತ ಇಶ್ಯೂ ಇದು. ಓಕೆ, ಸೊ ನೆಕ್ಸ್ಟ್ ನಿಮ್ದು ತಲೆ ಓಡಿಸಿ ನೀವು ಇಲ್ಲಿಂದ ಬರೆಯೋದು. ಇವೆರಡು ಕ್ವೆಶನ್ ಅದಾವ್ರಿ. ಓಕೆ, ಇವೆರಡು ಸ್ಟೆಪ್ ಕ್ವೆಶನ್ ಅಲ್ಲೇ ಇದೆ. ಫ್ಯಾಕ್ಟ್ಸ್ ಆಫ್ ದ ಕೇಸು ಇದೆ, ಮತ್ತೆ ಏನು ಪ್ರಾಬ್ಲಮ್ ಇದೆ ಇದರಲ್ಲಿ, ಇಶ್ಯೂ ಏನಿದೆ ಅನ್ನೋದು ಕೂಡ ಪ್ರಾಬ್ಲಮ್ ಅಲ್ಲ, ಈ ಕೇಸ್ ಸ್ಟಡಿನಲ್ಲೇ ಕೊಟ್ಟಿರ್ತಾರೆ, ರೈಟ್? ಸೊ ನೆಕ್ಸ್ಟ್ ಸ್ಟೆಪ್ ಏನೈತಲ್ಲ, ಇಲ್ಲಿ ನಿಮ್ ತಲೆಯನ್ನ ಓಡಿಸ್ಬೇಕಾಗತ್ತೆ, ಖರ್ಚು ಮಾಡ್ಬೇಕಾಗತ್ತೆ. ಪ್ರಾವಿಷನ್ ಅಪ್ಲಿಕೇಬಲ್. ಓಕೆ, ಇದಕ್ಕೆ ನಾವು ಸೆಕ್ಷನ್ ಗೊತ್ತಿದ್ರೆ ಸೆಕ್ಷನ್ ಅಪ್ಲೈಡ್ ಅಂತಾನು ಬರಿಬಹುದು, ಪ್ರೊವಿಷನ್ ಅಪ್ಲಿಕೇಬಲ್ ಅಂತಾನು ಬರ್ಕೊಳ್ಬಹುದು. ಓಕೆ, ಏನ್ ಪ್ರೊವಿಷನ್ ಅಪ್ಲೈ ಆಗುತ್ತೆ ಈ ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಲ್ಲಿ? ಇದು ಕಾಂಟ್ರಾಕ್ಟ್ ಆಕ್ಟ್ ಅಂತ ನೀವು ಕಲಿತೀರಲ್ಲ, 1872 ಕಾಂಟ್ರಾಕ್ಟ್ ಆಕ್ಟ್ ಅನ್ನ ಕಲಿತೀವಲ್ಲ, ಅದ್ರಲ್ಲಿ ಇದು ಯಾವ ಪ್ರೊವಿಷನ್ ಇದು ಈ ಕೇಸ್ಗೆ ಸಂಬಂಧಪಟ್ಟದಿದೆ ಅಂತ. ಓಕೆ, ಸೊ ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ನಲ್ಲಿ ಎಸೆನ್ಷಿಯಲ್, ನಾನು ನಿಮ್ಗೆ ಹೇಳಿದೆ ಏನಂತ, ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಒಂದು ಕಾಂಟ್ರಾಕ್ಟ್ ನ ವ್ಯಾಲಿಡ್ ಇದೆ ಅಂತ ನಮ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಎಸೆನ್ಷಿಯಲ್ಸ್ ಇರಬೇಕಾಗತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಯಾವುದು ಅಂದ್ರೆ ಇಂಟೆನ್ಷನ್ ಟು ಕ್ರಿಯೇಟ್ ಅ ಲೀಗಲ್ ರಿಲೇಶನ್ಶಿಪ್. ಸೊ ನಾವ್ ಏನ ಆಫರ್ ಮಾಡ್ಲಿ, ಓಕೆ, ನಾವ್ ಏನೇ ಅಗ್ರಿಮೆಂಟ್ ಮಾಡ್ಲಿ, ಆ ಅಗ್ರಿಮೆಂಟ್ ಅಲ್ಲಿ ಲೀಗಲ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡುವಂತದ್ದು ಇಂಟೆನ್ಷನ್ ಇರ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಲೀಗಲ್ ಅಲ್ಲ ಇದು, ದಿಸ್ ಇಸ್ ಅ ಸೋಷಿಯಲ್ ಅಗ್ರಿಮೆಂಟ್. ಓಕೆ, ಇಲ್ಲಿ ಯಾವ ಇಂಟೆನ್ಷನ್ ಇಲ್ಲ. ಸೊ ಅಪ್ಲಿಕೇಬಲ್ ಯಾವುದು, ಲಾ ಅಪ್ಲಿಕೇಬಲ್ ಯಾವ್ದು ರೀ, ರೂಲ್ ಅಪ್ಲಿಕೇಬಲ್ ಯಾವುದು, ಪ್ರಾವಿಷನ್ ಅಪ್ಲಿಕೇಬಲ್ ಯಾವುದು, ರೈಟ್? ಏನು ಅಂದ್ರೆ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್. ಸೊ ಇಲ್ಲಿ ಇಂಟೆನ್ಷನ್ ಐತೇನು? ನೋ, ದೇರ್ ಇಸ್ ನೋ ಇಂಟೆನ್ಷನ್. ಪ್ರಾವಿಷನ್ ನಲ್ಲಿ ಅದೇನ್ ಹೇಳುತ್ತೆ, ದೇರ್ ಶುಡ್ ಬಿ ಅಗ್ರಿಮೆಂಟ್ ಆಗ್ಬೇಕು ಅಂದ್ರೆ, ಆಫರ್ ಮಾಡ್ಬೇಕು, ಅಕ್ಸೆಪ್ಟೆನ್ಸ್ ಆಗ್ಬೇಕು ಅಂತಂದ್ರೆ ದೇರ್ ಶುಡ್ ಬಿ ಅನ್ ಇಂಟೆನ್ಷನ್ ಟು ಕ್ರಿಯೇಟ್ ಅ ಲೀಗಲ್ ರಿಲೇಶನ್ಶಿಪ್ ಅಂತ ಬರುತ್ತೆ. ಓಕೆ, ಸೊ ಅವಾಗ್ಲೇ ನಾವು ಇದಕ್ಕೆ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ಬರೀತೀನಿ. ಇಲ್ಲಿ ಇದು ದೀಸ್ ಆರ್ ಕೀವರ್ಡ್ಸ್ ಟು ರಿಮೆಂಬರ್. ಓಕೆ, ನಿಮ್ಗೆ ನೆನ್ಪುಳಿಬೇಕಂತಂದ್ರೆ ಕೀವರ್ಡ್ಸ್ ನ ಪ್ರೊವಿಷನ್ ಯಾವ್ದು ಅಪ್ಲೈ ಆಗತ್ತಂದ್ರೆ ಈ ಪ್ರೊವಿಷನ್ ಅಪ್ಲೈ ಆಗತ್ತೆ ಅಂತ ನಾವು ಹೇಳ್ಕೊತೀವಿ. ಓಕೆ, ಬರ್ತೀವಿ. ಯಾವುದು? ಸೆಕ್ಷನ್ 10 ನೋಡ್ರಿ. ಆಸ್ ಪರ್ ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. ಎಲ್ಲರಿಗೂ ಗೊತ್ತಾ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅನ್ನು ಕಲ್ತಿದ್ದೀರಾ, ರೈಟ್? ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಇದೆ. ಅದರಲ್ಲಿ ಸೆಕ್ಷನ್ 10 ಬರುತ್ತೆ, ದಟ್ ಡೀಲ್ಸ್ ವಿತ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಓಕೆ, ಯಾವ್ಯಾವ ಇರಬೇಕು ಅಂತ ಹೇಳ್ತದೆ ಅಂತ. ಓಕೆ, ಅನ್ ಅಗ್ರಿಮೆಂಟ್ ಬಿಕಮ್ಸ್ ಅ ಕಾಂಟ್ರಾಕ್ಟ್ ಓನ್ಲಿ ವೆನ್, ನೋಡ್ರಿ, ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಯಾವಾಗ ಆಗುತ್ತೆ ಅಂತ. ಅನ್ ಅಗ್ರಿಮೆಂಟ್ ಬಿಕಮ್ಸ್ ಅ ಕಾಂಟ್ರಾಕ್ಟ್ ಓನ್ಲಿ ವೆನ್ the parties enter into a contract have an intention to create a legal relationship. So ಯಾರು ಅಗ್ರಿಮೆಂಟ್ ಅಲ್ಲಿ ಪಾರ್ಟೀಸ್ ಇದಾರಲ್ಲ, ಯಾರು ಅಗ್ರಿಮೆಂಟ್ ಅನ್ನ ಮಾಡ್ತಾ ಇದಾರಲ್ಲ, ಕಾಂಟ್ರಾಕ್ಟ್ ಗೆ ಎಂಟ್ರಿ ಮಾಡ್ತಾ ಇದಾರಲ್ಲ, ಸೊ ಅವರ ಇಂಟೆನ್ಷನ್ ಏನಿರ್ಬೇಕ್ರಿ? ಟು ಕ್ರಿಯೇಟ್ ಅ ಲೀಗಲ್ ರಿಲೇಶನ್ಶಿಪ್. ಅ ಲೀಗಲ್ ರಿಲೇಶನ್ಶಿಪ್ ಈಸ್ ಒನ್ ವಿಚ್ ಕನ್ಸಿಸ್ಟ್, ಅಂದ್ರೆ ನಾನು ಹೇಳ್ತಾನೆ ಇದ್ದೀನಿ ಲೀಗಲ್ ರಿಲೇಶನ್ಶಿಪ್ ಇರಬೇಕು. ಲೀಗಲ್ ರಿಲೇಶನ್ ಹಂಗಂದ್ರೆ ಏನು ಅಂತಂದ್ರೆ, ಯಾವುದಕ್ಕೆ ಲೀಗಲ್ ರಿಲೇಶನ್ಶಿಪ್ ಇದೆ ಅಂತ ನಾವು ಹೇಳ್ತೀವಂದ್ರೆ ದಟ್ ಕನ್ಸಿಸ್ಟ್ ರೈಟ್ಸ್, ಓಕೆ,
ಏನು ದಟ್ ಗಿವ್ಸ್ ಬರ್ತ್ ಟು ರೈಟ್. ಓಕೆ, ಪಾರ್ಟೀಸ್ಗೆ ಒಂದು ಹಕ್ಕು ಕೊಡ್ತದೆ, ಮತ್ತೆ ಒಬ್ಬರಿಗೆ ಹಕ್ಕು ಕೊಟ್ರೆ ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಹಾಕ್ತದೆ. ಓಕೆ, ಸೊ ಅದಕ್ಕೆ ಲೀಗಲ್ ರಿಲೇಶನ್ಶಿಪ್ ಇಸ್ ಒನ್ which consists of rights and obligations which can be claimed by parties in the court of law. ಅಂದ್ರೆ ಕೋರ್ಟಿಗೆ ಹೋಗುವಂತದ್ದು ಹಕ್ಕು ಕೊಡ್ತದೆ, ಇನ್ನೊಬ್ಬರಿಗೆ ಜವಾಬ್ದಾರಿನ ಹೊರಿಸ್ತದೆ. ಓಕೆ, ಒಂದು ಪಾರ್ಟಿಗೆ ಹಕ್ಕು ಕೊಟ್ರೆ ಇನ್ನೊಂದು ಪಾರ್ಟಿಗೆ ಆಬ್ಲಿಗೇಷನ್ ಆಗತ್ತೆ, ಜವಾಬ್ದಾರಿ ಆಗತ್ತೆ. ರೈಟ್, ಸೊ ಇವು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಯಾವಾಗ ನಾವು ಲೀಗಲ್ ಅಂತೀವಿ, ಕೋರ್ಟಿಗೆ ಹೋಗಕ್ ಹಕ್ಕು ಇದ್ರೆ ಅದು ಲೀಗಲ್. ಓಕೆ, ಅಥವಾ ನಮ್ಮ ಜವಾಬ್ದಾರಿ ಲಾ ಪ್ರಕಾರ ನಮ್ಮ ತಲೆ ಮೇಲೆ ಜವಾಬ್ದಾರಿ ಇದೆ ಅಂತಂದಾಗ ಅಲ್ಲಿ ಇನ್ನೊಂದು ಪಾರ್ಟಿಗೆ ಹಕ್ಕಿರುತ್ತೆ ಅಂತ. ಓಕೆ, ಸೊ ದೀಸ್ ಟೂ ಟರ್ಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೋಷಿಯಲ್ ಅಗ್ರಿಮೆಂಟ್ ಬಗ್ಗೆ ನೀವು ಗುರ್ತು ಮಾಡ್ಕೊಂಡ್ರಿ ಅಂತ ಅನಿಸ್ತದೆ. ಈಗ ತಿಳಿತಲ್ಲ ನಿಮ್ಗೆ, ಇದು ಸೋಷಿಯಲ್ ಅಗ್ರಿಮೆಂಟು. ಸೊ ನೋಡ್ರಿ, ಇವಾಗ ನೀವು ಬಿ.ಕಾಮ್ ಮಾಡ್ತಾ ಇದ್ದೀರಾ, ಯುವರ್ ಫಾದರ್ ಪ್ರಾಮಿಸಸ್ ಯು ಬಿ.ಕಾಮ್ 90% ತಗೊಳಪ್ಪ, ನಿನ್ಗೊಂದು ಗಾಡಿ ಕೊಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ರೈಟ್, ಸೊ ಗರ್ಲ್ಸ್ಗೂ ಹೇಳ್ತಾರೆ, ಬಿ.ಕಾಮ್ ನೀನು ಫಸ್ಟ್ ಕ್ಲಾಸ್ ಅಲ್ವಾ, ಅಥವಾ 70, 80, 90% ತೆಗೆದ್ರೆ ನಿಮ್ಗೆ ಏನ್ ಕೊಡ್ತೀವಿ, ಒಂದು ಆಕ್ಟಿವಾ ಕೊಡಿಸ್ಕೊಡ್ತೀವಿ ಅಂತ ಈ ರೀತಿ ಏನಾರ ಹೇಳ್ತಾರೆ. ಸೊ ಹಂಗ ಹೇಳಿದಾಗ ಏನಾಗತ್ತೆ ಹೇಳ್ರಿ, ಆ ರೀತಿ ಪ್ರಾಮಿಸ್ ಮಾಡಿದಾಗ, ಆಯ್ತಪ್ಪ ನೀವು ಬಂದ್ರಿ, ರಿಸಲ್ಟು ಬಂತು, 90 ಅಬೌವ್ 95% ತಗೊಂಡ್ರಿ, ವಾವ್ ಗ್ರೇಟ್. ಸೊ ಅಲ್ಲಿ ಮಾತಾಡ್ಬೇಕಂದಾಗ 95% ನಿಮ್ಗೆ ರಿಸಲ್ಟ್ ಬಂತು ಅಂತಂದಾಗ ನೀವು ನಿಮ್ ಫಾದರ್ಗೆ ಹೋಗಿ ಹೇಳ್ತೀರಿ 95% ಬಂತು. ನಿಮ್ ಫಾದರ್ ಏನ್ ಹೇಳಿದ್ರು, ಗಾಡಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅವ್ರ ಏನ್ ಹೇಳ್ತಾರೆ, ಆಗೋದಿಲ್ಲಪ್ಪ, ನೀನ್ ಚೆನ್ನಾಗಿ ಸ್ಕೋರ್ ಮಾಡ್ಲಿ ಅಂತ ಹೇಳಿದ್ದೆ, ಆಗೋದಿಲ್ಲ ಅಂದ್ರೆ ಕೋರ್ಟಿಗೆ ಹೋಗ್ತೀರಾ ನೀವು? Do you go to the court of law? No, never, right? ಸೊ ಅದಕ್ಕೆ ಇಲ್ಲೊಂದು ಪಾಪ್ಯುಲರ್ ಕೇಸ್ ಇದೆ. ಏನು ಅಂತಂದ್ರೆ, ಇಲ್ಲಿ ಜಜ್ಮೆಂಟ್ ಇದು ಆಯ್ತಲ್ಲ ನಿಮ್ಗೆ, ಇದು ಗೊತ್ತಾಯ್ತು, ಪ್ರೊವಿಷನ್ ಏನ್ ಅಪ್ಲಿಕೇಬಲ್ ಆಯ್ತು ಅದು ಗೊತ್ತಾಯ್ತು. ಓಕೆ, ಇಂಟೆನ್ಷನ್ ಟು ಕ್ರಿಯೇಟ್ ಅ ಲೀಗಲ್ ರಿಲೇಶನ್ಶಿಪ್ ಇರ್ಬೇಕು, ಆದ್ರೆ ಇಲ್ಲಿ ಏನು ಇಂಟೆನ್ಷನ್ ಇಲ್ಲ, ಲೀಗಲ್ ರಿಲೇಶನ್ಶಿಪ್ ಮಾಡಕ್ ಬರಂಗಿಲ್ಲ, ಇಲ್ಲಿ ಕೋರ್ಟಿಗೆ ಹೋಗ್ಲಿ ಹಕ್ಕು ಕೊಟ್ಟಿಲ್ಲ, ಯಾವ ಜವಾಬ್ದಾರಿನೂ ಹೇರಿಸಿಲ್ಲ. ಓಕೆ, ಜಜ್ಮೆಂಟ್ ಅಲ್ಲಿ ಏನ್ ಬರುತ್ತೆ, ಅದಕ್ಕೆ ಜಜ್ಮೆಂಟ್ಗೆ ವರ್ಡಿಕ್ಟ್ ಅಂತಾನು ಹೇಳ್ತಾರೆ, ಅಥವಾ ಡಿಸಿಷನ್ ಅಂತಾನು ಹೇಳ್ತಾರೆ. ನೀವು 4 ಫೇಸಸ್ ಮಾಡ್ಕೋತೀರಿ. ಓಕೆ, ಸೊ ಯಾವ್ಯಾವ್ದು ಅಂತ ಗೊತ್ತಾತಲ್ಲ. ಫಸ್ಟ್ ಒನ್ ಫ್ಯಾಕ್ಟ್ಸ್ ಆಫ್ ದ ಕೇಸ್, ಸೆಕೆಂಡ್ ಒನ್ ಇಶ್ಯೂ ಇನ್ವಾಲ್ವ್ಡ್, ಥರ್ಡ್ ಒನ್ ಈಸ್ ಪ್ರೊವಿಷನ್ ಅಪ್ಲಿಕೇಬಲ್ ಅಥವಾ ರೂಲ್ ಅಪ್ಲಿಕೇಬಲ್ ಹಾಕೋಬಹುದು, ಸೆಕ್ಷನ್ ಅಪ್ಲಿಕೇಬಲ್ ಅನ್ಬೋದು, ಸೆಕ್ಷನ್ ಗೊತ್ತಿದ್ರೆ. ಓಕೆ, ಸೊ ಲಾಸ್ಟ್ ಫೋರ್ತ್ ಸ್ಟೆಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವಿಲ್ ಗೆಟ್ ದ ಮಾರ್ಕ್ಸ್ ಆಲ್ಸೋ. ರೈಟ್, ಈ ಪ್ರೊವಿಷನ್ಗೆ ಮತ್ತೆ ಜಜ್ಮೆಂಟ್ಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಜಜ್ಮೆಂಟ್ ಅಲ್ಲಿ ಏನ್ ಬಂತು, ವರ್ಡಿಕ್ಟ್. ಓಕೆ, ಲೀಗಲ್ ಟರ್ಮ್ ಇದು, ಯಾವುದು ಜಜ್ಮೆಂಟು ಲೀಗಲ್ ಟರ್ಮೆ, ವರ್ಡಿಕ್ಟು ಕೂಡ ಲೀಗಲ್ ಟರ್ಮೆ. ಓಕೆ, ಸೊ ಏನ್ ಹೇಳ್ತೀರಿ, ನೋ. ಕ್ವೆಶನ್ ಏನೈತ್ರಿ, ಕ್ಯಾನ್ ಹೇಮಾ ಸ್ಯೂ ಸೀಮಾ ಫಾರ್ ಲಾಸ್? ಸ್ಯೂ ಮಾಡ್ಬೋದಾ? ಕ್ಯಾನ್ ಹೇಮಾ ಸ್ಯೂ ಅಂದ್ರೆ ಕೇಸ್ ಹಾಕೋದು, ಕಂಪ್ಲೇಂಟ್ ಮಾಡೋದು. ಕ್ಯಾನ್ ಹೇಮಾ ಸ್ಯೂ ಸೀಮಾ ಫಾರ್ ದ ಲಾಸ್ ಅಂತ ಐತಿ. ಸೊ ಆನ್ಸರ್ ಏನು, ನೋ, ಹೇಮಾ ಕೆನಾಟ್. ಓಕೆ, ನೋ, ಹೇಮಾ ಕೆನಾಟ್ ಸ್ಯೂ ಸೀಮಾ ಫಾರ್ ದ ಲಾಸ್, ಬಿಕಾಸ್ ಯಾಕ್ರಿ, this agreement is a social agreement as there is no intention to create legal relationship. Popular case ಇದೆ, ಯಾವ್ದ್ರಿ, ಬಲ್ಫೋರ್ ವರ್ಸಸ್ ಬಲ್ಫೋರ್. ಯಾವಾಗ ಡಿಸೈಡ್ ಆತ್ರಿ, 1919 ಒಳಗೆ, 1919ನೇ ಇಸ್ವಿನಲ್ಲಿ ಈ ಕೇಸ್ ಜಡ್ಜ್ಮೆಂಟ್ ಬಂತು. ಬಲ್ಫೋರ್ ವರ್ಸಸ್ ಬಲ್ಫೋರ್, ಗಂಡ ಹೆಂಡತಿ ಇವರಿಬ್ರು. ಓಕೆ, ಗಂಡ ಹೆಂಡತಿಗೆ ಪ್ರಾಮಿಸ್ ಮಾಡಿದ, ಮೇಂಟೆನೆನ್ಸ್ ಕೊಡ್ತೀನಿ ನಿನ್ಗೆ, ತಿಂಗಳಿಗೆ ಇಷ್ಟು ಅಂತ ಪ್ರಾಮಿಸ್ ಮಾಡಿರ್ತಾನೆ. ಓಕೆ, ನಿನ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ, ಬಟ್ ಕೊಡ್ಲಿಲ್ಲ. ಅವಳು ಹೋಗ್ಬೋದಾ ಕೋರ್ಟ್ಗೆ? ಹೋದ್ರು ಕೂಡ ಅಲ್ಲಿ ಗೆಲುವು ಸಿಗ್ಲಿಲ್ಲ. ಯಾಕಂದ್ರೆ ಹಸ್ಬೆಂಡ್ ಸೋಷಿಯಲ್ ಅಗ್ರಿಮೆಂಟ್ ಮಾಡಿದ್ದ ಅಕ್ಕಿ ಜೊತೆಗೆ, ಹಾಗೆ ಹೇಳಿದ್ದ, ಸೋಷಿಯಲಿ ಹಾಗೆ ಹೇಳಿದ್ದ. ಅಲ್ಲಿ ಲೀಗಲ್ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೇಕು ಅಂತ, ಅಥವಾ ಲೀಗಲಿ ನಾವಿಬ್ರು ಕಾಂಟ್ರಾಕ್ಟ್ ಮಾಡ್ಕೊಳಕತ್ತೀವಿ, ಅಗ್ರಿಮೆಂಟ್ ಇದು ಪಕ್ಕಾ ಲಾಫುಲ್ ಐತಿ ಅಂತ ಆ ರೀತಿ ಏನೂ ಇರ್ಲಿಲ್ಲ. ಅದಕ್ಕೆ ನಾವು ಸೋಷಿಯಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಫಂಕ್ಷನ್ಗೆ ಇನ್ವೈಟ್ ಮಾಡ್ತೀರಿ, ಪಾರ್ಟಿ ಕೊಡ್ತೀನಿ ಅಂತ ಹೇಳಿರ್ತೀರಿ, ರೈಟ್, ಮತ್ತೆಲ್ಲೋ ಹೋಗುನು ಅಂತ ಪ್ರಾಮಿಸ್ ಮಾಡಿರ್ತೀರಿ, ಪೇರೆಂಟ್ಸ್ ನಿಮಗ್ ಪ್ರಾಮಿಸ್ ಮಾಡಿರ್ತಾರೆ, ನೀವು ಪೇರೆಂಟ್ಸಿಗೆ ಮಾಡಿರ್ತೀರಿ, ಗಂಡ ಹೆಂಡತಿಗಳು ಮಾಡಿರ್ತಾರೆ. ಸೊ ಇವೆಲ್ಲ ಏನು, ಡೊಮೆಸ್ಟಿಕ್ ನೇಚರ್ ಅಲ್ಲಿ, ಮನೆಯಲ್ಲೇ ಒಬ್ರಿಗೊಬ್ರು ಒಳ್ಳೆ ಬೈಂಡಿಂಗ್ ಅಲ್ಲಿ ಇರ್ತೀವಿ. ಸೊ ಒಬ್ರಿಗೊಬ್ರು ಪ್ರಾಮಿಸಸ್ ಮಾಡ್ಕೊಂಡಿರ್ತೀವಿ, ಹಾಗೆ ಹೇಳಿರ್ತೀವಿ. ಅದೆಲ್ಲ ಲೀಗಲ್ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೇಕು ಅಂತ ಇಂಟೆನ್ಷನ್ ಇರಲ್ಲ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್. ಸೊ ಇಂಥದ್ದು ಒಂದು ಕೇಸ್ ಬಂದ್ರೆ ಬರ್ಬೋದು. ಓಕೆ, ಮೋಸ್ಟ್ ಕಾಮನ್ಲಿ, ನಾನು ಇದೇ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಇಂಥದ್ದು ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಕ್ವೆಶನ್. ಲೆಟ್ ಅಸ್ ಲುಕ್ ಆಟ್ ದ ಸೆಕೆಂಡ್ ಟೈಪ್ ಆಫ್ ಕ್ವೆಶನ್, ದಟ್ ಈಸ್ ಕೇಸ್ ಸ್ಟಡಿ ಕ್ವೆಶನ್ ಆನ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತು, ಸಮಥಿಂಗ್ ಇನ್ ರಿಟರ್ನ್ ಅಂದ್ರೆ ಕಾಂಟ್ರಾಕ್ಟ್. ಓಕೆ, ಅನ್ ಅಗ್ರಿಮೆಂಟ್ ವಿದೌಟ್ ಕನ್ಸಿಡರೇಷನ್ ಈಸ್ ನೋ ಕಾಂಟ್ರಾಕ್ಟ್. ಏನ್ ಹೇಳಿ, ಕನ್ಸಿಡರೇಷನ್ ಇಲ್ಲ ಅಂದ್ರೆ ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತಾನೆ ಹೇಳೋದಿಲ್ಲ. ಅಗ್ರಿಮೆಂಟ್ ಆಗಿದೆ ಬಟ್ ಕನ್ಸಿಡರೇಷನ್ ಇಲ್ಲ,
ಕನ್ಸಿಡರೇಷನ್ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಲ್ಲ, ಸಮಥಿಂಗ್ ಇನ್ ರಿಟರ್ನ್. ಇಬ್ರು ಪಾರ್ಟೀಸ್ ಇರ್ತಾರೆ, ಇಬ್ಬರಿಗೂ ಏನಾರ ಸಿಗುತ್ತೆ ಅಥವಾ ಇಬ್ರು ಇನ್ ಎಕ್ಸ್ಚೇಂಜ್ ಅಲ್ಲಿ ಏನಾರ ತಗೊಳ್ಬೇಕು ಕೊಡಬೇಕು ಅಂತ. ಓಕೆ, ಸೊ ಅದಕ್ಕೆ ನಾವು ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಈ ಕೇಸ್ ಸ್ಟಡಿ ಕನ್ಸಿಡರೇಷನ್ ಮೇಲೂ ಬರುತ್ತೆ. ಎಂತದು, ಯಾವ ರೀತಿ ಕ್ವೆಶನ್ ಕೇಳ್ಬೋದು ಅಂತ ನೋಡ್ರಿ. ಎಕ್ಸ್ ಸೀಸ್ ವೈಸ್ ಹೌಸ್ ಆನ್ ಅ ಫೈರ್, ರೈಟ್? ಎಕ್ಸ್ ಹಾಗೆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ವೈನ್ ಮನೆ ಒತ್ತಿ ಉರಿತಾ ಇರ್ತದೆ, ರೈಟ್? ಅಂಡ್ ಹೆಲ್ಪ್ಸ್ ಹಿಮ್ ಇನ್ ಎಕ್ಸ್ಟಿಂಗ್ವಿಶಿಂಗ್ ದ ಫೈರ್. ಸೊ ಆ ಫೈರ್ ನ ಆರಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಯಾರು ಹೆಲ್ಪ್ ಮಾಡ್ತಾನೆ? ಎಕ್ಸ್ ಇದ್ದವನು ಮನೆ ಬೆಂಕಿ ಹೊತ್ಕೊಂಡು ಹುರಿತಾ ಇದೆ ವೈನ್ದು ಅಂತ ಹೇಳ್ಬಿಟ್ಟು ನೋಡ್ತಾನಲ್ಲ, ನೋಡ್ಬಿಟ್ಟು ಅದನ್ನ ಆರಿಸ್ಲಿಕ್ಕೆ ಅವನು ಕೂಡ ಸಹಾಯ ಮಾಡ್ತಾನೆ. ಆಮೇಲೆ ಲೇಟರ್ ಆರ್ತ್ರಿ, ಬೆಂಕಿ ಎಲ್ಲ ಆರ್ತು ತಣ್ಣಗಾಯ್ತು. ಅವಾಗ ಲೇಟರ್ ಎಕ್ಸ್ ಡಿಮ್ಯಾಂಡ್ಸ್ ₹15,000 ಫ್ರಮ್ ವೈ. ಓಕೆ, ವೈನ್ ಹತ್ರದಿಂದ 15,000 ರೂಪಾಯಿ ಕೊಡುತ್ತಮ್ಮ, ನಿನ್ ಮನೆ ಸುಡೋದನ್ನ ನಾನು ಉಳಿಸಿದ್ದೀನಿ, ನಾನು ಅದನ್ನ ಆರಿಸ್ಲಿಕ್ಕೆ, ಬೆಂಕಿ ಎಲ್ಲ ಆರಿಸ್ಲಿಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಐ ವಾಂಟ್ ನಾವ್ ₹15,000 ಗಿವ್ ಮಿ ಬ್ಯಾಕ್ ಅಂತ ಹೇಳಿ ಕೇಳ್ತಾನೆ. ಅಂದ್ರೆ ಗಿವ್ ಮಿ ಬ್ಯಾಕ್ ಇನ್ ದ ಸೆನ್ಸ್, ನಾನು ಮಾಡಿದ್ದಕ್ಕೆ, ನಾನು ನಿನ್ಗೆ ಹೆಲ್ಪ್ ಮಾಡಿದ್ದೆಲ್ಲ ಅದಕ್ಕೆ 15,000 ರೂಪಾಯಿ ಕೊಡು ಅಂತ ಕೇಳ್ತಾನೆ. ಓಕೆ, ಫಾರ್ ದ ಹೆಲ್ಪ್, ಬಟ್ ಏನು, ವೈ ರಿಫ್ಯೂಸಸ್ ಟು ಪೇ. ವೈ ಇದ್ದಾವ್ ಕೊಡಂಗಿಲ್ರಿ, ವೈ ರಿಫ್ಯೂಸ್ ಮಾಡ್ತಾನೆ, ನಾ ಕೊಡಲ್ರಿ ಅಂತ ಹೇಳ್ತಾನೆ. ಕ್ಯಾನ್ ಎಕ್ಸ್ ಗೋ ಟು ದ ಕೋರ್ಟ್ ಆಫ್ ಲಾ, ಜಸ್ಟಿಫೈ ಯುವರ್ ಆನ್ಸರ್. ಸೊ ಕ್ವೆಶನ್ ಎಷ್ಟು ಸಿಂಪಲ್ ಇದೆ ನೋಡ್ರಿ. ಎಕ್ಸ್ ವೈಗೆ ಸಂಬಂಧ ಇಲ್ಲ. ಓಕೆ, ವೈನ ಮನೆ ಬೆಂಕಿ ಹತ್ಕೊಂಡಿರುತ್ತೆ, ಎಕ್ಸ್ ಇದ್ದಾವ್ ನೋಡ್ತಾನೆ, ನೋಡಿ ಹಂಗ ಏನ್ ಹೋಗುದು ಪಾಪ, ಆರಿಸ್ಲಿಕ್ಕೆ ಹೆಲ್ಪ್ ಮಾಡೋಣ ಅಂತ ಎಲ್ಲ ಹೆಲ್ಪ್ ಮಾಡಿ ಆರಿಸಿ ಎಲ್ಲ ಮುಗಿದ್ಮೇಲೆ, ಆಯ್ತು ನಿನ್ ಮನೆ ಬೆಂಕಿನ ಆರಿಸಿದ್ದೀನಿ, ಈಗ ನನ್ಗೆ 15,000 ರೂಪಾಯಿ ಕೊಡಪ್ಪ ಅಂತ ಹೇಳಿ ಕೇಳ್ತಾನೆ ವೈಗೆ. ಓಕೆ, ಬಟ್ ವೈ ಕೊಡೋದಿಲ್ಲ. ಅದಕ್ಕೆ ಎಕ್ಸ್ ಇದ್ದಾವ್ ಕೋರ್ಟಿಗೆ ಹೋಗ್ಬೋದೇನು, 15,000 ರೂಪಾಯಿ ಕ್ಲೇಮ್ ಮಾಡ್ಬೋದಾ ಹೋಗ್ಬಿಟ್ಟು ಅಂತ. You have to answer. Now you have to divide this case into 4 steps. One is facts of the case, issue involved, provision applicable, last one is judgment. Okay, so 4 step ಹಾಕಿನಿ ಇಲ್ಲಿ. Facts of the case, issue involved, provision applicable, and the last one is judgment. ಈ 4 ನೀವು ಬರಿಬೇಕು. ಇವು ಎರಡರ ಅಂತೂ ಕ್ವೆಶನ್ ಇಂದ ನೀವೇ ಆರಿಸ್ಕೊಂಡು ನಿಮ್ಮ ಶಬ್ದಗಳಲ್ಲಿ ನೀವು ಬರಿಬಹುದು. ಥರ್ಡ್ ಒನ್, ಪ್ರೊವಿಷನ್ ಅಪ್ಲಿಕೇಬಲ್. ಯಾವ ಪ್ರೊವಿಷನ್ ಅಪ್ಲಿಕೇಬಲ್ ಐತ್ರಿ? ಕನ್ಸಿಡರೇಷನ್ ಮಸ್ಟ್ ಬಿ ಅಟ್ ದ ಡಿಸೈರ್ ಆಫ್ ಪ್ರಾಮಿಸರ್. ಓಕೆ, ಅಂದ್ರೆ ಕನ್ಸಿಡರೇಷನ್ ಮೂವ್ ಆಗ್ಬೇಕಲ್ಲ, ಅದು ಅಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್. ಪ್ರಾಮಿಸ್ ಮಾಡ್ಯಾನೇನಲ್ಲವ, ವೈ ಇದ್ದವ್ ಪ್ರಾಮಿಸ್ ಮಾಡ್ಯಾನೇನ, ನನ್ ಮನೆ ಬೆಂಕಿ ಹತ್ಕೊಂಡಿರೋದು ಆರ್ಸಕ್ಕೆ ಹೆಲ್ಪ್ ಮಾಡಿದ್ರೆ ನಾನು 15,000 ರೂಪಾಯಿ ಕೊಡ್ತೀನಿ ಅಂತ ಏನಾರ ಹೇಳಿದಾನ ಪ್ರಾಮಿಸರ್? ರೈಟ್, ಇಲ್ಲ ಅಲ್ಲ. ಸೊ ಇಲ್ಲೇನ್ ಬರುತ್ತೆ, ಅದು ಕನ್ಸಿಡರೇಷನ್ ಮಸ್ಟ್ ಬಿ ಅಟ್ ದ ಡಿಸೈರ್ ಆಫ್ ಅ ಪ್ರಾಮಿಸರ್. ಕನ್ಸಿಡರೇಷನ್ ಇವನ ಡಿಸೈರ್ ಮೇರೆಗೆ ಅದು ಕನ್ಸಿಡರೇಷನ್ ಹುಟ್ಕೊಳ್ಳುತ್ತೆ, ಹೋಗಿ ಕೊಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ ಜಜ್ಮೆಂಟ್ ಅಲ್ಲಿ ಏನಾಗತ್ತೆ, ಇಲ್ಲೂ ಕೂಡ ಪಾಪ್ಯುಲರ್ ಕೇಸ್ ಇದೆ, ಬಟ್ ಐ ಹ್ಯಾವ್ ನಾಟ್ ಮೆನ್ಷನ್ ದ ಕೇಸಸ್ ಬಿಕಾಸ್ ಯು ಕೆನಾಟ್ ರಿಮೆಂಬರ್ ಆಲ್ಸೋ. ಇಫ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ ಅಂಡ್ ರೈಟ್ ದ ಆನ್ಸರ್, ಯು ವಿಲ್ ಗೆಟ್ ದ ಮಾರ್ಕ್ಸ್. ಓಕೆ, ಸೊ ಲಾದಲ್ಲಿ ನಾವೆಲ್ಲ ಲಾ ಕಲಿಬೇಕಾದ್ರೆ ಕೇಸ್ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಬರಿಬೇಕು, ಯಾವ ಸೆಕ್ಷನ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಬರಿಬೇಕು. ಐ ಆಮ್ ಆಲ್ಸೋ ನಾಟ್ ಅ ಟೀಚರ್, ಬಟ್ ಐ ಆಮ್ ಆಲ್ಸೋ ಅನ್ ಅಡ್ವೊಕೇಟ್. ಓಕೆ, ಸೊ ನಾನು ಲಾ ಪ್ರಾಕ್ಟೀಸ್ ಮಾಡಿ ಅಡ್ವೊಕೇಟ್ ಇದ್ದೇನೆ. ಅದೇ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿದೆ. ದೊಡ್ಡ ದೊಡ್ಡ 2-3 ಪೇಜಸ್ ಕೇಸ್ ಸ್ಟಡಿ ಇರುತ್ತೆ, ದೊಡ್ಡ ಕೇಸ್ ಸ್ಟಡಿ ಇರುತ್ತೆ. ಅದರಲ್ಲಿ ಇದೆಲ್ಲ ನಾವು ಹೆಕ್ಕಿ ಆರಿಸಿ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಬರೆದು, ಅದರಲ್ಲಿ ಇಶ್ಯೂ ಏನಿದೆ ಅಂತ ಬರೆದು, ಆಮೇಲೆ ಯಾವ ರೂಲ್ ಅಪ್ಲಿಕೇಬಲ್ ಆಗುತ್ತೋ, ಪ್ರೊವಿಷನ್ ಅಪ್ಲಿಕೇಬಲ್ ಆಗುತ್ತೋ, ಸೆಕ್ಷನ್ ಅಪ್ಲಿಕೇಬಲ್ ಆಗುತ್ತೋ ಅಂತ ಬರೆದು, ಆಮೇಲೆ ಜಜ್ಮೆಂಟು ಆ ಯಾವ ಕೇಸಲ್ಲಿ ಆ ಜಜ್ಮೆಂಟ್ ಆಗಿದೆ ಅಂತ ಅದನ್ನ ಬರೆದು, ಇಲ್ಲಿನೂ ಕೂಡ ಹಾಗೆ ಆಗುತ್ತೆ ಅಂತ ಬರಿಬೇಕು. ಇದಿಷ್ಟು 4 ಸ್ಟೆಪ್ ಇದೆ ಆಸ್ ಪರ್ ದ ಪ್ರೊಸೀಜರ್. ಓಕೆ, ಸೊ ಅದಕ್ಕೆ ನಿಮ್ಗೆ ಸಿಂಪ್ಲಿಫೈ ಮಾಡಿ, ಸಿಂಪಲ್ ಮಾಡಿ, ಬಿಕಾಮ್ ಮಕ್ಕಳೆಲ್ಲ ಲಾದ್ ಕಲಿತಾ ಇದ್ದೀರಿ ಅಂದಾಗ, ಸೊ ಲಾ ಪ್ರಕಾರ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಬರಿತೀವಿ. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಏನಂತ, ಜಜ್ಮೆಂಟ್ ಅಲ್ಲಿ ಏನ್ ಬರುತ್ತ್ರಿ ಇಲ್ಲಿ, ನೋ. ಓಕೆ, ಕ್ವೆಶನ್ ಏನಿದೆ, ಕ್ಯಾನ್ ಎಕ್ಸ್ ಗೋ ಟು ದ ಕೋರ್ಟ್ ಆಫ್ ಲಾ? ದ ಆನ್ಸರ್ ಈಸ್ ನೋ. ಯಾಕೆ ಹೇಳಿ? ಎಕ್ಸ್ ಕ್ಯಾನಾಟ್ ಸ್ಯೂ, ರೈಟ್? ಎಕ್ಸ್ ಇದ್ದವ ಸ್ಯೂ ಮಾಡ್ಲಿಕ್ಕೆ ಬರುದು. ಎಕ್ಸ್ ಸೀಸ್ ವೈಸ್ ಹೌಸ್. ಓಕೆ, ಸೊ ಕ್ಯಾನ್ ಎಕ್ಸ್ ಗೋ ಟು ದ ಕೋರ್ಟ್ ಆಫ್ ಲಾ? ಇಲ್ಲಿ ಕ್ಯಾನ್ ಎಕ್ಸ್ ಅಲ್ಲ, ವೈ ರಿಫ್ಯೂಸಸ್ ಟು ಪೇ ಅಂಡ್ ಕ್ಯಾನ್ ಎಕ್ಸ್ ಗೋ ಟು ದ, ಕರೆಕ್ಟ್ ಇದೆ. ಕ್ಯಾನ್ ಎಕ್ಸ್ ಗೋ ಟು ದ ಕೋರ್ಟ್ ಆಫ್ ಲಾ ಅಂತ ಕ್ವೆಶನ್ ಇದ್ದಾಗ, ನೋ ಎಕ್ಸ್ ಕ್ಯಾನಾಟ್ ಸ್ಯೂ ವೈ. ವೈನ್ ಮೇಲೆ ಕೇಸ್ ಹಾಕಕ್ ಬರುದಿಲ್ರಿ. ಎಕ್ಸ್ ಇದ್ದಾವ ಮನಿ ಸುಡುದು ನೋಡಿರ್ತಾನ, ಬರೋದಿಲ್ಲ. Consideration must be at the desire of a promiser. In this case, Y never asked X to come for help. Y ಅವನೇನು ಕರೆದಿಲ್ಲ ಹೆಲ್ಪ್ ಮಾಡ್ಲಿಕ್ಕೆ. ಇಟ್ ವಾಸ್ ಅ ವಾಲಂಟರಿ ಆಕ್ಟ್. ಇದು ಒಂದು ಬಹಳ ಇಂಪಾರ್ಟೆಂಟ್. ಈ ಕೀ ಟರ್ಮು ಕೂಡ ನೀವು ಯೂಸ್ ಮಾಡ್ಕೋಬೇಕು. ಏನ್ರಿ ಇದು, ಎಂತದ ಆಕ್ಟ್ ರೀ?
ವಾಲಂಟರಿ ಆಕ್ಟ್. ತನ್ನಿಚ್ಛೆಯಿಂದ ಬಂದಿದ್ದಾನೆ. ಯಾರು? ಎಕ್ಸ್ ಇದ್ದವನ್ ಹೆಲ್ಪ್ ಮಾಡ್ಲಿಕ್ಕೆ ತನ್ನಿಚ್ಛೆಯಿಂದ ಬಂದು ಹೆಲ್ಪ್ ಮಾಡಿಯಾನೆ. Okay, it's an voluntary act on the part of the X. Hence, there is no consideration and no contract. ಆಗ್ಲಿ ಹೇಳಿದೆ ಅಲ್ಲ ನಿಮ್ಗೆ ಏನಂತ? Consideration contract without consideration is not at all a contract. And if an agreement without consideration, it is not at all called as a contract. Okay, ಅದಕ್ಕೆ ಇಲ್ಲಿ ಪ್ರಾಮಿಸ್ ಅಂಡ್ ಡಿಸೈರ್ ಮೇಲೆಗೆ ಹೋಗಿಲ್ಲ ಅದು. ಓಕೆ, ಅದಕ್ಕೆ ಇದು ಕಾಂಟ್ರಾಕ್ಟ್ ಆಗೋದಿಲ್ಲ. ಇದು ಒಂದು ವಾಲಂಟರಿ ಆಕ್ಟ್. ಯಾರ್ದು? ಎಕ್ಸ್ ಎಂದು. ಓಕೆ, ಸೊ ಅದನ್ನು ಕೂಡ ನೀವು ಬರೆದ್ರೆ ಫುಲ್ ಆಗಿ ನಿಮ್ಗೆ 5 ಬೀಳ್ತದೆ. ಥರ್ಡ್ ಕ್ವೆಶನ್ ನೋಡಿ, ಸ್ವಲ್ಪ ಲಿಟಲ್ ಬಿಟ್ ಚೇಂಜ್ ಇಸ್ ದೇರ್. ಓಕೆ, ಸತೀಶ್ ಅಗ್ರೀಸ್ ಟು ಸೆಲ್ ಹಿಸ್ ಹೌಸ್. ಇದು ಕೂಡ ಕನ್ಸಿಡರೇಷನ್ ಮೇಲೆನೆ ಇದೆ. ಓಕೆ, ಸತೀಶ್ ಅಗ್ರೀಸ್ ಟು ಸೆಲ್ ಹಿಸ್ ಹೌಸ್ ವರ್ತ್ rupees 50 lakh ಟು ಸಾರಿಕಾ. ನೋಡ್ರಿ, ಸತೀಶ್ ಇದ್ದವ ತನ್ನ ಮನೆದು ಕಿಮ್ಮತ್ ಎಷ್ಟಿದೆ, ವ್ಯಾಲ್ಯೂ ಎಷ್ಟಿದೆ? 50 ಲಕ್ಷ ಇದೆ ಅಂತೆ. ಸಾರಿಕಾಗೆ ಮಾರ್ಬೇಕು ಅಂತ ಇದ್ದಾನೆ. ಎಷ್ಟಕ್ಕೆ? ಓನ್ಲಿ ಫಾರ್ rupees 20 lakh. ಓಕೆ, 50 ಲಕ್ಷದ ಮನಿ 20 ಲಕ್ಷಕ್ಕೆ ಮಾರ್ತಾ ಇದ್ದಾನೆ. ಓಕೆ, ಥಿಂಕ್ ಯೋರ್ ಏನ್ರಿ ವ್ಯಾಲ್ಯೂ ಆಫ್ ದ ಹೌಸ್ ಎಷ್ಟಿದೆ? 50 ಲಕ್ಷ. ಯಾರ ಮನಿ? ಸತೀಶನ್ ಮನಿ. ಯಾರಿಗೆ ಕೊಡ್ತಾ ಇದ್ದಾನೆ? ಸಾರಿಕಾ ಕೊಡ್ತಾ ಇದ್ದಾನೆ, ಮಾರ್ತಾ ಇದ್ದಾನೆ. ಎಷ್ಟಕ್ಕೆ? 20 lakhಗೆ. ಈಸ್ ದ ಅಗ್ರಿಮೆಂಟ್ ವೈಡ್ ಅಂತ ಕೇಳ್ಯಾರ. ಇದು ಒಪ್ಪಂದ ಅಸಿಂಧು ಇದೆಯಾ? ಓಕೆ, ಇದು ಒಪ್ಪಂದ ಅಸಿಂಧು ಇದೆಯಾ? ವೈಡ್ ಅಂದ್ರೇನು? ಅಸಿಂಧು, ಕಾನೂನುಬದ್ಧವಾಗಿಲ್ಲ ಅಂತ ಹೇಳ್ತೀವಲ್ಲ, ಅಸಿಂಧು. ಗಿವ್ ರೀಸನ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ವಾಸ್ ಅ ಕ್ವೆಶನ್ ಆಸ್ಕ್ಡ್ ಇನ್ ದ ಇಯರ್ 2021. ಓಕೆ, ಸೊ ಇಲ್ಲೂ ಕೂಡ ಬರೀತೀವಿ ನೋಡ್ರಿ, ಒಂದೇ ಒಂದ್ ಸೆಂಟೆನ್ಸ್, 2 ಸೆಂಟೆನ್ಸ್ ಅಲ್ಲೇ ಕೇಸ್ ಸ್ಟಡಿನೇ ಮುಗಿದೋಯ್ತು. ಫ್ಯಾಕ್ಟ್ಸ್ ಆಫ್ ದ ಕೇಸ್ ಹಾಕ್ತಿರಿ. ಏನಂತ? ಸತೀಶ್ ಅಗ್ರೀಸ್ ಟು ಸೆಲ್ ಹಿಸ್ ಹೌಸ್ ವರ್ತ್ rupees 50 lakh. ಓಕೆ, ಟು ಸಾರಿಕಾ for rupees 20 lakh. ಮುಗಿತ್ರಿ. ಇಶ್ಯೂ ಇನ್ವಾಲ್ವ್ಡ್. ಯಾವ ಇಶ್ಯೂ ಇಲ್ಲಿದೆ? ಈ ಅಗ್ರಿಮೆಂಟು ವೈಡ್ ಐತೇನು ಅಂತ ಕೇಳ್ಯಾರ. ವ್ಯಾಲಿಡ್ ಐತು, ವೈಡ್ ಐತೆ. ಎಲ್ಲ ಕಲ್ತಿದ್ರಲ್ಲ ಟೈಪ್ಸ್ ಆಫ್ ಅಗ್ರಿಮೆಂಟ್ಸ್ ಅಲ್ಲಿ. ವೈಡು, ವೈಡೇಬಲ್ಲು, ರೈಟ್, ವ್ಯಾಲಿಡ್ ಅಂತ ಬರುತ್ತಲ್ಲ. ಸೊ ಈ ಅಗ್ರಿಮೆಂಟ್ ವೈಡ್ ಇದೆಯಾ, ಅಸಿಂಧು ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅದನ್ನು ಬರಿತೀವಿ. ಕ್ವೆಶನ್ ಇಶ್ಯೂ ಇನ್ವಾಲ್ವ್ಡ್ ಈಸ್ ದಿಸ್ ಅಗ್ರಿಮೆಂಟ್ ವೈಡ್ ಆರ್ ವ್ಯಾಲಿಡ್ ಅನ್ನೋದು ಇಶ್ಯೂ. ಓಕೆ, ಸೊ ಪ್ರೊವಿಷನ್ ಅಪ್ಲಿಕೇಬಲ್ ನೋಡ್ರಿ, ಯಾವ ಪ್ರೊವಿಷನ್ ಅಪ್ಲಿಕೇಬಲ್ ಆಗ್ತೈತ್ರಿ? ಇನ್ಅಡೆಕ್ವಸಿ ಆಫ್ ಕನ್ಸಿಡರೇಷನ್ ಡಸ್ ನಾಟ್ ಇನ್ವ್ಯಾಲಿಡೇಟ್ ದ ಕಾಂಟ್ರಾಕ್ಟ್. ಅಂದ್ರೆ ಏನು? ಇಲ್ಲಿ ನೋಡ್ರಿ, ಇನ್ಅಡೆಕ್ವಸಿ ಆಫ್ ಕನ್ಸಿಡರೇಷನ್. ಅಡೆಕ್ವೇಟ್ ಅಂಡ್ ಇನ್ಅಡೆಕ್ವೇಟ್ ಗೊತ್ತಲ್ಲ ಎಲ್ಲರಿಗೂ. ಅಡೆಕ್ವೇಟ್ ಅಂದ್ರೆ ಸಫಿಶಿಯಂಟು, ಎಷ್ಟಿದೆಯೋ ಅಷ್ಟು. ಓಕೆ, ಎಷ್ಟು ಬೇಕಾಗತ್ತಲ್ಲ ಅಷ್ಟು. ಇನ್ಅಡೆಕ್ವೇಟ್ ಅಂದ್ರೆ ಕಡಿಮೆ ಇರುತ್ತೆ ಅಂತ. ಇನ್ಅಡೆಕ್ವಸಿ ಆಫ್ ಕನ್ಸಿಡರೇಷನ್ ನೋಡ್ರಿ, ಕನ್ಸಿಡರೇಷನ್ ಎಷ್ಟಿರ್ಬೇಕಿತ್ತು? 50 ಲಕ್ಷ ಇರ್ಬೇಕಿತ್ತು. ಆದ್ರೆ ಇನ್ಅಡೆಕ್ವೇಟ್ ಇದೆ. ಇದು rupees 20 lakh is inadequate. ಬಟ್ inadequacy of consideration does not invalidate the contract ಅಂತ ಹೇಳ್ತಾನೆ. ಅಂದ್ರೆ ಕಾಂಟ್ರಾಕ್ಟ್ ಅನ್ನ ಇನ್ವ್ಯಾಲಿಡೇಟ್ ಮಾಡುದಿಲ್ಲ. ರೊಕ್ಕ ಕಡಿಮೆ ಐತಿ, 50 ಲಕ್ಷದ್ದು 20 ಲಕ್ಷಕ್ಕೆ ಮಾರಾಕತ್ತೀರಿ ಅಂದ್ರ ಇನ್ವ್ಯಾಲಿಡ್ ಆಗುದಿಲ್ಲ. ಇದು ಕಾಂಟ್ರಾಕ್ಟ್ ವ್ಯಾಲಿಡ್ ಆಗ್ತೈತಿ. ಯಾಕೆ ಹೇಳ್ರಿ? ಅರೆ ಮಾರವ ಎಷ್ಟ್ ಬೇಕಾದಷ್ಟು ತುಟ್ಟಿದಿರುವಲ್ತಕ, ಅವ ಕಡಿಮೆಗೆ ಮಾರಾಕ ಇಚ್ಛೆಯಿಂದ ಮಾರ್ತಾ ಇದ್ದಾನೆ, ತನ್ನಿಚ್ಛೆಯಿಂದ ಮಾರ್ತಾ ಇದ್ದಾನೆ. ಯಾರು? ಸತೀಶ್. ಓಕೆ, ಸೊ ಅವನ ಅಗ್ರಿಮೆಂಟು ಫ್ರೀಲಿ ಆಗ್ತಾ ಇದೆ, ಫ್ರೀ ಕನ್ಸೆಂಟ್ ಇದೆ. ಯಾರ್ದ ಫೋರ್ಸಿಗೆ ಅವನು 50 ಲಕ್ಷದ 20 ಲಕ್ಷಕ್ಕೆ ಮಾಡ್ತಾ ಇಲ್ಲ, ತಾನೇ 20 ಲಕ್ಷಕ್ಕೆ ಕೊಡ್ಬೇಕು ಅಂತ ತನ್ನಿಚ್ಛೆಯಿಂದ, ಸ್ವ ಇಚ್ಛೆಯಿಂದ ಅವ್ನು ಕೊಡ್ತಾ ಇದ್ರೆ ದೇರ್ ಇಸ್ ನೋ ಇಶ್ಯೂ ಎಟ್ ಆಲ್. ಅ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಆಸ್ ವ್ಯಾಲಿಡ್ ಕಾಂಟ್ರಾಕ್ಟ್. ಇಟ್ ಈಸ್ ನಾಟ್ ವೈಡ್. ಓಕೆ, ಸೊ ಅದಕ್ಕೆ ಜಜ್ಮೆಂಟ್ ಅಲ್ಲಿ ಬರಿತೀವಿ, ನೋ ಇಟ್ ಈಸ್ ನಾಟ್ ವೈಡ್ ಅಗ್ರಿಮೆಂಟ್. ಇದೇನು ವೈಡ್ ಅಗ್ರಿಮೆಂಟ್ ಅಲ್ಲ. ಓಕೆ, ಇಟ್ ಈಸ್ ವ್ಯಾಲಿಡ್ ಅಗ್ರಿಮೆಂಟ್. ನೋಡ್ರಿ ಮುಂದೆ ಏನಂತ ಹೇಳ್ತದೆ ಇದು? ಇಟ್ ಈಸ್ ವ್ಯಾಲಿಡ್ ಅಗ್ರಿಮೆಂಟ್ ಅಂತಾನೆ ಹೇಳ್ತದೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವ್ಯಾಲಿಡ್ ಅಗ್ರಿಮೆಂಟ್ ಇದು. ಸಿನ್ಸ್ ಇನ್ಅಡೆಕ್ವಸಿ ಆಫ್ ಕನ್ಸಿಡರೇಷನ್ ಡಸ್ ನಾಟ್ ಇನ್ವ್ಯಾಲಿಡೇಟ್ ದ ಕಾಂಟ್ರಾಕ್ಟ್. ದ ಲಾ ಕನ್ಸಿಸ್ಟ್ ಓನ್ಲಿ ದ ಪ್ರೆಸೆನ್ಸ್ ಆಫ್ ಲಾಫುಲ್ ಕನ್ಸಿಡರೇಷನ್. ಸೊ ನಾವು ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಏನ್ ಕಲಿತೀವಲ್ಲ, ಲಾಫುಲ್ ಕನ್ಸಿಡರೇಷನ್ ಇರಬೇಕು. ಓಕೆ, ಆಮೇಲೆ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್, ಕಾಂಪಿಟೆಂಟ್ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಇರಬೇಕು. ಇನ್ಕಾಂಪಿಟೆಂಟ್ ಜನ ನಡೆಯಂಗಿಲ್ಲ. ಸೊ ವ್ಯಾಲಿಡ್ ಕನ್ಸಿಡರೇಷನ್ ಇದ್ರೆ ಮಾತ್ರ ನಡೀತದೆ. ಆಗ್ಲೇ ಹೇಳಿದೆಲ್ಲ, ಲೀಗಾಲಿಟಿ. ಓಕೆ, ಸೊ ಇಂಟೆನ್ಷನ್ ಈಸ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್ ಅಂತ ಹೇಳಿದೆಲ್ಲ, ಅದು ಇರಬೇಕು. ಸೊ ಫ್ರೀ ಕನ್ಸೆಂಟ್ ಇರಬೇಕು. ಅವೆಲ್ಲ ವ್ಯಾಲಿಡ್ ಎಸೆನ್ಷಿಯಲ್ಸ್. ಓಕೆ, ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ನ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಸೆನ್ಷಿಯಲ್ಸ್ ಅಂತ ಹೇಳ್ತೀವಿ. ಅದ್ರಲ್ಲೇ ಇದು ಕೂಡ ಬರುತ್ತೆ. ಲಾಫುಲ್ ಕನ್ಸಿಡರೇಷನ್ ಇರ್ಬೇಕಂತ. ಇದಕ್ಕೇನಂತೀವ್ರಿ? ಇದು ಲಾಫುಲ್ ಕನ್ಸಿಡರೇಷನ್ ರೀ, ಇದೇನ್ ಅನ್ಲಾಫುಲ್ ಅಲ್ಲ.
ಯಾವುದು 50 ಲಕ್ಷದ 20 ಲಕ್ಷಕ್ಕೆ ಅದೇನು ಅನ್ಲಾಫುಲ್ ಆಗ್ಲಿಲ್ಲ. ಆದ್ರೆ ಇಷ್ಟ ಏನಪ್ಪಾ ಅಂದ್ರೆ ಇಲ್ಲಿ ಸತೀಶನ ಕನ್ಸೆಂಟ್ ಇರಬೇಕು. ಸತೀಶ್ ತನ್ನ ಇಚ್ಛೆಯ ಮೇರೆಗೆ ಕೊಡ್ತಾ ಇದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಸೊ ಇದು ಇಷ್ಟು ನಿಮ್ಗೆ ಅರ್ಥ ಆಯ್ತು. ಇವು ಕನ್ಸಿಡರೇಷನ್ ಮೇಲೆ ಅದಾವ. ಓಕೆ, ಈಗ ಫಸ್ಟ್ ಒನ್ ನೋಡಿದ್ರಿ ಸೋಷಿಯಲ್ ಅಗ್ರಿಮೆಂಟ್ ಮೇಲೆ ಇತ್ತ. ಸೆಕೆಂಡ್ ಕೇಸ್ನಾಗ ಕನ್ಸಿಡರೇಷನ್ ಮೇಲೆ 2 ಕೇಸ್ ಡಿಸ್ಕಸ್ ಮಾಡಿದ್ವಿ. ಒಂದ್ ಕೇಸು ವಾಲಂಟರಿ ವರ್ಕ್ ಇತ್ತು, ಅಲ್ಲಿ ಕನ್ಸಿಡರೇಷನ್ ಮೂವ್ ಆಗ್ಬೇಕಿತ್ತು ಪ್ರಾಮಿಸರ್ ಕಡೆಯಿಂದ. ಪ್ರಾಮಿಸರ್ ನ ಕೊಡ್ತೀನಿ ಅಂತ ಹೇಳೇ ಇಲ್ಲ, ಹಂಗಾರೆ ಕನ್ಸಿಡರೇಷನ್ ಕೊಡೋ ಕ್ವೆಶನ್ ಬರಲ್ಲ. ಕನ್ಸಿಡರೇಷನ್ ಇಲ್ಲ ಅಂದ್ರೆ ಅದು ಕಾಂಟ್ರಾಕ್ಟ್ ಕೂಡ ಆಗೋದಿಲ್ಲ ಅನ್ನೋದು ನೀವು ಅಲ್ಲಿ ಕಲ್ತ್ರಿ. ಆಮೇಲೆ ಇಲ್ಲೂ ಕೂಡ ಇನ್ಅಡೆಕ್ವೆಸಿ ಆಫ್ ಕನ್ಸಿಡರೇಷನ್ ಬಗ್ಗೆನೂ ಕಲ್ತ್ಕೊಂಡ್ರಿ. ಈ 50 ಲಕ್ಷದ 20 ಲಕ್ಷಕ್ಕೆ ಮಾರಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಇದೇನು ವೈಡ್ ಅಲ್ಲ, ಇದು ವ್ಯಾಲಿಡ್ ಅನ್ನ ಐತಿ. ಯಾಕಂದ್ರೆ ತನ್ನಿಚ್ಛೆಯ ಮೇರೆಗೆ ಫ್ರೀ ಆಗಿ ಅವನು ತನ್ನ ಕನ್ಸೆಂಟ್ ನ ಕೊಟ್ಟು ತನ್ನ ಇಚ್ಛೆಯ ಮೇರೆಗೆ ಅದನ್ನ ಮಾರ್ತಾ ಇದ್ದಾನೆ. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಸೋಲ್ಡ್ ಅಂತ. ಓಕೆ, ವ್ಯಾಲಿಡ್ ಕಾಂಟ್ರಾಕ್ಟ್ ಆಗ್ತದೆ. ನೆಕ್ಸ್ಟ್ ಇಶ್ಯೂ ನೋಡ್ರಿ, ನೆಕ್ಸ್ಟ್ ಕೇಸ್ ಅದ್ರ ಮೇಲೆ ನಾನು ಹೇಳ್ತಾ ಇರೋದು ಮೈನರ್ ಮೇಲೆ ಮಾತಾಡಕತ್ತೀವಿ. ಓಕೆ, ಮೈನರ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ನೀವು ಓದ್ತಾ ಇದ್ದೀರಲ್ಲ ಥಿಯರಿ, ರೂಲ್ಸ್ ರಿಲೇಟಿಂಗ್ ಟು ಅ ಮೈನರ್ ಓದ್ಕೊಡ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ. ಓಕೆ, ಸೊ ಹಿಯರ್ ಆಲ್ಸೋ ಐ ವಿಲ್ ಲಿಟಲ್ ಬಿಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಇಟ್. ಡೋಂಟ್ ಸ್ಕಿಪ್ ಇಟ್. ಓಕೆ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಇಲ್ಲಿಗೆ ಸ್ಟಾಪ್ ಮಾಡ್ಬೇಡ್ರಿ. ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಒಳಗನೆ ನಿಮ್ಗೆ ಇದು ಎಲ್ಲ ಮುಗೀತದೆ. ಅಷ್ಟರಲ್ಲಿ ನಿಮ್ಗೆ 10 ಮಾರ್ಕ್ಸ್ ಪಕ್ಕ ಆಗ್ಬಿಡ್ತದೆ. ಓಕೆ, ಕೇಸ್ ಸ್ಟಡಿ ಆನ್ ಮೈನರ್ ನೋಡ್ರಿ. ಎಕ್ಸ್ ಅ ಮೈನರ್ ಲೆಂಡ್ಸ್ ₹25 lakh ಟು ವೈ. ಎಕ್ಸ್ ಇದ್ದವ ಮೈನರ್ ತಾನ, ತನ್ನೂ 25,000 ರೂಪಾಯಿ ವೈಗೆ ಕೊಟ್ಟಂತ. ಅಂಡ್ ವೈ ಫೇಲ್ಸ್ ಟು ರಿಟರ್ನ್ ದ ಮನಿ ಆನ್ ಡ್ಯೂ ಡೇಟ್. ಸೊ ವೈ ಯಾವಾಗ ಕೊಡ್ತೀನಿ ಅಂತಿದ್ದಲ್ಲ ಅವತ್ತು ಕೊಡ್ಲಿಲ್ಲ, ಅವಾಗ ಕೊಡಕ್ ಆಗ್ಲಿಲ್ಲ ಅವನ್ಗೆ ಅಂತಂದಾಗ ಎಕ್ಸ್ ಇದ್ದಾವ. ಕ್ಯಾನ್ ಎಕ್ಸ್ ಅಪ್ರೋಚ್ ದ ಕೋರ್ಟ್? ಕ್ವೆಶನ್ ಇಸ್. ಓಕೆ, ಸೊ ಬರೀರಿ, ಫ್ಯಾಕ್ಟ್ಸ್ ಬರೀತೀರಿ. ಏನಂತ? ಎಕ್ಸ್ ಇಸ್ ಅ ಮೈನರ್ ಹೂ ಲೆಂಡ್ಸ್ ₹25 lakh 25,000 ಟು ವೈ. ಫಸ್ಟ್ ಫ್ಯಾಕ್ಟ್. ಸೆಕೆಂಡ್ ಅಲ್ಲಿ ಬಟ್ ವೈ ಫೇಲ್ಸ್ ಟು ರಿಟರ್ನ್ ದ ಮನಿ ಆನ್ ಡ್ಯೂ ಡೇಟ್. 2 ಫ್ಯಾಕ್ಟ್ ಆದ್ರೆ ಮುಗೀತು. ಇಶ್ಯೂ ಇನ್ವಾಲ್ಡ್ ಏನ್ ಬರುತ್ತ್ರಿ? ಕ್ಯಾನ್ ಎಕ್ಸ್ ಓಕೆ ಅಪ್ರೋಚ್ ದ ಕೋರ್ಟ್. ಸೊ ಕೋರ್ಟಿಗೆ ಹೋಗ್ಲಿಕ್ಕೆ, ಮೈನರ್ ಆಗಿ ಕೋರ್ಟಿಗೆ ಹೋಗ್ಲಿಕ್ಕೆ ಬರುತ್ತಾ ಅವನ್ಗೆ ಅಂತ. ಕಾಂಪಿಟೆಂಟ್ ಪಾರ್ಟೀಸ್ ಒಳಗೆ ಏನಂತ ಹೇಳ್ತೀವಿ ನಾವು? ಹೂ ಆರ್ ದ ಕಾಂಪಿಟೆಂಟ್ ಪಾರ್ಟೀಸ್? ಅ ಪಾರ್ಟಿ ಮಸ್ಟ್ ಬಿ ಅ ಮೇಜರ್. ಮೇಜರ್ ಇರಬೇಕು. ಒಂದು ಅಗ್ರಿಮೆಂಟ್ ಮಾಡಬೇಕು, ಒಂದು ಕಾಂಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಅಗ್ರಿಮೆಂಟ್ ಎಂಟ್ರಿ ಮಾಡ್ಬೇಕು. ಆ ಅಗ್ರಿಮೆಂಟ್ ಅಲ್ಲಿ ಕಾಂಪಿಟೆಂಟ್ ಪಾರ್ಟಿ ಇದ್ರೆ ಮಾತ್ರ ನಾವು ಅದಕ್ಕೆ ಏನಂತ ಹೇಳ್ತೀವಿ? ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಮತ್ ಮೈನರ್ ಇದ್ದಾವ ಕಾಂಪಿಟೆಂಟ್ ಪಾರ್ಟಿ ಅಲ್ವೇ ಅಲ್ಲ. ಓಕೆ, ಯಾವಾಗಲ್ರಿ? ಯಾವಾಗ ಅವ ರಿಸ್ಪಾನ್ಸಿಬಲ್ ಆಗ್ತಾನ ಅವಾಗ ಅಲ್ಲ. ಎಸ್ಕೇಪಿಸಮ್ ಇದೆ ನೋಡ್ರಿ ಇಲ್ಲಿ. ಯಾವಾಗ ಇದು ಬೆನಿಫಿಷಿಯಲ್ ಟು ಮೈನರ್ ಇರುತ್ತೋ, ಮೈನರ್ಗೆ ಏನಾರ ಬರೋದಿರುತ್ತೋ ಅವಾಗ ಅವ ವ್ಯಾಲಿಡ್ ಪಾರ್ಟಿ. ಓಕೆ, ಸೊ ಇಲ್ಲಿ ನೋಡೋಣ. ಪ್ರೊವಿಷನ್ ಅಪ್ಲಿಕೇಬಲ್ ಏನ್ರಿ? ಅ ಕಾಂಟ್ರಾಕ್ಟ್ ಬೆನಿಫಿಷಿಯಲ್ ಟು ಅ ಮೈನರ್ ಈಸ್ ವ್ಯಾಲಿಡ್. ಈ ಕಾಂಟ್ರಾಕ್ಟ್ ಬೆನಿಫಿಷಿಯಲ್ ಐತಿಲ್ರಿ, ಯಾರಿಗೆ? 25,000 ರೂಪಾಯಿ ಯಾರಿಗೆ ಬರ್ಬೇಕಾಗೈತಿ? ಮೈನರಿಗೆ ಬರ್ಬೇಕಾಗೈತಿ, ರೈಟ್? ಸೊ ಮೈನರ್ಗೆ ಬರ್ಬೇಕಂದ್ರೆ ಅವ್ನ್ ಬೆನಿಫಿಷಿಯಲ್ ಐತಿ. ಬೆನಿಫಿಷಿಯಲ್ ಇದ್ದಾಗ ಅವ ಪಾರ್ಟಿ, ಕರೆಕ್ಟ್ ಪಾರ್ಟಿ ಅಂತವ ವ್ಯಾಲಿಡ್ ಪರ್ಸನ್ ಆಗ್ತಾನೆ. ಓಕೆ, ರೈಟ್? ಸೊ ಜಜ್ಮೆಂಟ್ ಏನ್ ಹೇಳುತ್ತೆ ನೋಡ್ರಿ ಇಲ್ಲಿ. ಕ್ಯಾನ್ ಎಕ್ಸ್ ಅಪ್ರೋಚ್ ದ ಕೋರ್ಟ್ ಅಂತ ಕೇಳ್ತಾರೆ. ಎಸ್, ಎಕ್ಸ್ ಯಾರು? ಮೈನರ್. he can approach the court because any contract beneficial to a minor is valid. ಯಾವ್ದ ಕಾಂಟ್ರಾಕ್ಟ್ ಇರ್ಲಿ, ಯಾವ್ದ ಅಗ್ರಿಮೆಂಟ್ ಇರ್ಲಿ, ಮೈನರ್ಗೆ ಬೆನಿಫಿಷಿಯಲ್ ಆಗಿದ್ರೆ ಅದು ವ್ಯಾಲಿಡ್, ಕಾಯ್ದೆ ಬದ್ಧವಾಗಿದೆ, ಕಾಯ್ದೆ ಪ್ರಕಾರವಾಗಿದೆ. ಓಕೆ, ಇಟ್ ಈಸ್ ಅನ್ ಎಸೆನ್ಷಿಯಲ್ ರೂಲ್ ರಿಲೇಟಿಂಗ್ ಟು ಅ ಮೈನರ್ಸ್ ಅಗ್ರಿಮೆಂಟ್ ಇನ್ ಕೆಪಾಸಿಟಿ ಆಫ್ ಪಾರ್ಟೀಸ್ ವಿಚ್ ಸೇಸ್. ನೋಡ್ರಿ, ಕೆಪಾಸಿಟಿ ಆಫ್ ಪಾರ್ಟೀಸ್ ನಾಗ ಏನ್ ಹೇಳ್ತಾರ್ರಿ? ಎಸೆನ್ಷಿಯಲ್ ಎಲಿಮೆಂಟ್. ಆಗ್ಲೇ ಹೇಳ್ತಾ ಇದ್ನಲ್ಲ ನಾನು, ಏನಂತ? ಎಸೆನ್ಷಿಯಲ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಅದರಲ್ಲಿ ಕೆಪಾಸಿಟಿ ಆಫ್ ಪಾರ್ಟೀಸ್ ಅಂತ ಒಂದ್ ಬರುತ್ತೆ. ಅದರಲ್ಲಿ ಯಾರು 3 ಜನ ಕೆಪಾಸಿಟಿನಲ್ಲಿ ಬರ್ತಾರೆ. ಯಾರು? ಒಬ್ಬ ಹಿ ಮಸ್ಟ್ ಬಿ ಎ ಮೇಜರ್. ನೆಗೆಟಿವ್ ಆಗಿ ನೀವು ಹೇಳೋದ್ರೆ ಅ ಪಾರ್ಟಿ ಶುಡ್ ನಾಟ್ ಬಿ ಅ ಮೈನರ್. ಓಕೆ, ಮೈನರ್ ಇದ್ರೆ ಇನ್ಕಾಂಪಿಟೆಂಟ್ ಪರ್ಸನ್ ಆಗ್ತಾನೆ. ಕಾಂಪಿಟೆಂಟ್ ಪಾರ್ಟಿ ಯಾರು? ಮೇಜರ್. ಓಕೆ, ಆಮೇಲೆ ಮೇಜರ್ ಮೈನರ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಈಗ ಅಂದ್ರೆ ಕೆಪಾಸಿಟಿ ಆಫ್ ಪಾರ್ಟೀಸ್ ಹೇಳ್ತೈತಿ. ಅಲ್ಲೇನ್ ಹೇಳ್ತೈತಿ? ವಿಚ್ ಸೇ ದ್ಯಾಟ್ ಮೈನರ್ ಕ್ಯಾನ್ ಮೇಕ್ ಬೆನಿಫಿಷಿಯರಿ ಇನ್ ಎನಿ ಕಾಂಟ್ರಾಕ್ಟ್ ಬಟ್ he cannot be held liable. ಅಂದ್ರೆ ಅವ ಕಾಂಪಿಟೆಂಟ್ ಪಾರ್ಟಿ ಯಾವಾಗಕ್ಕನ ಅವ್ ಬೆನಿಫಿಷಿಯಲ್ ಇದ್ರ ಅವ ಪಾರ್ಟಿ ಕರೆಕ್ಟ್ ಅಂತ. ಮತ್ತ ಅವನೇನ್ರ ಲಯಬಲ್ ಮಾಡೋರ್ ಇದ್ರಿ ಅಂದ್ರೆ ಅವಾಗ ಏನಾಗತ್ರಿ? ಅದು ವೈಡ್ ಆಗತ್ತೆ. ಕ್ಲಿಯರ್? ದಟ್ಸ್ ನಾಟ್ ವ್ಯಾಲಿಡ್ ಕಾಂಟ್ರಾಕ್ಟ್. ಅವ ಲಯಬಲ್ ಆಗೋದಿದ್ರ. ಓಕೆ, ಫಸ್ಟ್ ಒನ್ ನಿಮ್ಗೆ ಗೊತ್ತಾಯ್ತು. ಅವ್ನ್ ಬೆನಿಫಿಷಿಯಲ್ ಇದ್ರೆ ಅವ ಕೋರ್ಟಿಗೆ ಹೋಗ್ಬೋದು, ರೊಕ್ಕನ ವಾಪಸ್ ಪಡ್ಕೊಳ್ಬಹುದು. ಓಕೆ, ಸೆಕೆಂಡ್ ಕೇಸ್ ನೋಡ್ರಿ, ಸ್ವಲ್ಪ ಚೇಂಜ್ ಇದೆ ಇಲ್ಲಿ, ಉಲ್ಟಾ. A minor obtains a loan ₹5,000 from a money lender.
ಓಕೆ, ಮನಿ ಲೆಂಡರ್ ಕಡೆಯಿಂದ ಸಾಲ ಪಡ್ಕೊಳ್ತಾನೆ. ಯಾರು? ಮೈನರ್ ಇದ್ದವನು. ಎದಕ್ರಿ? ಫಾರ್ ಹಿಸ್ ಎಜುಕೇಶನ್, ವಿಚ್ ಇಸ್ ವೆರಿ ಎಸೆನ್ಷಿಯಲ್, ರೈಟ್? ಮೈನರ್ಗೆ ಸಿಗ್ಬೇಕು ಎಜುಕೇಶನ್. ಸೊ ಆ ಎಜುಕೇಶನ್ ಸಲುವಾಗಿ ಇವ 5,000 ರೂಪಾಯಿ ಸಾಲ ಪಡ್ಕೊಳ್ತಾನೆ. ಯಾರ ಕಡೆಯಿಂದ? ಮನಿ ಲೆಂಡರ್ ಕಡೆಯಿಂದ. ಓಕೆ, ಇಕಿ ಮೈನರ್, ಎ ಈಸ್ ಅ ಮೈನರ್, ಶಿ ಹುಡುಗ ಅಲ್ಲ ಹುಡುಗಿ. ಶಿ ಫೇಲ್ಸ್ ಟು ರೀಪೇ ದ ಲೋನ್, ಕೊಡೋದಿಲ್ಲ. ಮೈನರ್ ಇರ್ತಾಳ, ವಾಪಸ್ ದುಡ್ಡು ಕೊಡೋದಿಲ್ಲ. ಕ್ಯಾನ್ ದ ಮನಿ ಲೆಂಡರ್ ಫೈಲ್ ಅ ಸೂಟ್ ಅಗೇನ್ಸ್ಟ್ ಅ ಗರ್ಲ್? ನೋಡ್ರಿ, ಇಷ್ಟೊತ್ತೇನ್ ಹೇಳಾಕತ್ತಿದೆ? ಲಯಬಲ್ ಮಾಡೋದಿದ್ರ ಇನ್ವ್ಯಾಲಿಡ್ ಅಂತ ಹೇಳ್ತಾ ಇದ್ದೆ. ಅವನ್ಗೆ ಏನಾರ ಬೆನಿಫಿಷಿಯಲ್, ಆಕಿಗೆ ಏನಾರ ಬೆನಿಫಿಷಿಯಲ್, ಮೈನರ್ಗೆ ಬೆನಿಫಿಷಿಯಲ್ ಇದ್ರೆ ವ್ಯಾಲಿಡ್ ಪಾರ್ಟಿ ಆಗ್ತದಂತೆ. ಬಟ್ ಇಲ್ಲಿ ಹೆಂಗಾತ್ ನೋಡ್ರಿ, ಇದು ಆಕಿಗೆ ಹೆಲ್ಡ್ ರೆಸ್ಪಾನ್ಸಿಬಲ್ ಮಾಡ್ತಾ ಇದೆ. ಹಾಗಾದ್ರೆ ವ್ಯಾಲಿಡ್ ಇನ್ವ್ಯಾಲಿಡ್ ಅಂತ ನೋಡಿದಾಗ ಸ್ವಲ್ಪ ಟ್ವಿಸ್ಟ್ ಇದೆ ಇಲ್ಲಿ. ಏನು? ಅದಕ್ಕೆ ಹೇಳಿದೆ ನಾನು ನಿಮ್ಗೆ, ಇದನ್ನ ಹೇಳೋಕ್ಕಿಂತ ಮುಂಚೆ, ಈ ಮೈನರ್ಗೆ ಸಂಬಂಧಪಟ್ಟ ಹಾಗೆ ಕೇಸನ್ನ ಹೇಳೋಕ್ಕಿಂತ ಮುಂಚೆ ಒಂದು ಲೈನ್ ಹೇಳಿದೆ ನಿಮ್ಗೆ. ಏನಂತ? ರೀಡ್ ಕೇರ್ಫುಲಿ ದ ರೂಲ್ಸ್ ರಿಲೇಟಿಂಗ್ ಟು ಅ ಮೈನರ್. ಓಕೆ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಬರುತ್ತೆ ಅಂತ. ಓಕೆ, ಸೊ ಇಲ್ಲಿ ನೋಡ್ರಿ, ಶಿ ಫೇಲ್ಸ್ ಟು ರೀಪೇ ದ ಲೋನ್, ಆಕಿ ಕೊಡುದಿಲ್ಲ. ಮತ್ತ ಕ್ಯಾನ್ ದ ಮನಿ ಲೆಂಡರ್ ಫೈಲ್ ಅ ಸೂಟ್ ಅಗೇನ್ಸ್ಟ್ ಅ ಗರ್ಲ್, ಮೈನರ್ ಗರ್ಲ್, ಟು ರಿಕವರ್ ದ ಲೋನ್ ಅಮೌಂಟ್. ಬರೀ ಫಸ್ಟ್ ಫ್ಯಾಕ್ಟ್ಸ್ ಬರೀತೀರಿ. ಎಸ್, ಇವಾಗ ಕೇಸ್ನಾಗಿನ್ವ ಲೈನ್ಸ್ ತಗೊಂಡ್ ಫ್ಯಾಕ್ಟ್ಸ್ ಹಾಕೋರಿ. ಇಶ್ಯೂ ಇನ್ವಾಲ್ವ್ಡ್ ಒಳಗ ಕ್ವೆಶನ್ ಏನೈತಲ್ಲ ಅದನ್ನ ಹಾಕ್ರಿ. ಪ್ರೊವಿಷನ್ ಅಪ್ಲಿಕೇಬಲ್ ನಾಗ ಕ್ಲೇಮ್ ಫಾರ್ ನೆಸೆಸರೀಸ್ ಅಂತ ಬರುತ್ತೆ. ಒಂದು ರೂಲ್ ಐತ್ರಿ ಇಲ್ಲಿ. ಏನಂತ? ಮೈನರ್ ಯಾವಾಗೂ ನಾವು ಅವನ್ನ ಲಯಬಲ್ ಮಾಡಕ್ ಬರಂಗಿಲ್ಲ. ಓಕೆ, ಆದ್ರೆ ಅವ್ನ್ ಬೆನಿಫಿಷಿಯಲ್ ಆಗಿ ಅವನು ಪಾರ್ಟಿ ಆಗ್ಬೋದಂತೆ ಕಾಂಟ್ರಾಕ್ಟ್ಗೆ. ಓಕೆ, ಮತ್ ಮೂರನೇದೊಂದು ನೋಡ್ರಿ, ಅವನನ್ನ ಲಯಬಲ್ ಮಾಡಕ್ಕೂ ಬರುತ್ತೆ ಯಾವಾಗ ಆ ಕ್ಲೇಮು ನೆಸೆಸರಿಗೆ ಸಪ್ಲೈ ಮಾಡಿದ್ದಾಗಿದ್ರೆ. ಅಂದ್ರೆ ಮೆಡಿಕಲ್ ಸಲುವಾಗಿ ಅವನನ್ನ ಕಾಳಜಿ ತಗೊಳ್ಳಿಕ್ಕೆ, ಅವನ ಹೆಲ್ತ್ ಇಶ್ಯೂಸ್ ಬಂದಿತ್ತು, ಅವ್ನ ಮೆಡಿಕಲ್ ಟ್ರೀಟ್ಮೆಂಟ್ಗೆ ನಾವು ರೊಕ್ಕ ಖರ್ಚು ಮಾಡಿರ್ತೀವಿ, ನಾವು ಸಂಬಂಧ ಇರುವುದಿಲ್ಲ. ಓಕೆ, ಹೊರಗಿನವ್ರು ನಾವು ಅವ್ನಿಗೆ ಎಜುಕೇಟ್ ಮಾಡ್ಲಿಕ್ಕೆ ಹಣ ಕೊಟ್ಟಿರ್ತೀವಿ, ಬಂದ್ ಕೇಳಿರ್ತಾನೆ, ನನ್ ಫೀಸ್ ಕಟ್ಲಿಕ್ಕಿಲ್ಲ ಕೊಡ್ರಿ ಸದ್ಯ ಅಂತ ಹೇಳಿ ಕೇಳಿರ್ತಾನೆ, ಹೆಲ್ಪ್ ಕೇಳಿರ್ತಾನೆ. ಸೊ ಅವಾಗೂ ಕೊಟ್ಟಿರ್ತೀವಿ. ಅವಾಗ ಅವನನ್ನ ಹೆಲ್ಡ್ ರೆಸ್ಪಾನ್ಸಿಬಲ್ ಮಾಡಬಹುದು. ಆದ್ರೆ ಅವನ ಪ್ರಾಪರ್ಟಿನ, ಅವನ ಹತ್ರ ಏನೂ ಇಲ್ಲ ಅಂದ್ರೆ ಯು ಕೆನಾಟ್ ಕ್ಲೀಮ್. ಅವನ ಹತ್ರ ಪ್ರಾಪರ್ಟಿ ಇದೆ ಅಂದ್ರೆ ಹೀಸ್ ಪ್ರಾಪರ್ಟಿ ಕ್ಯಾನ್ ಬಿ ಹೆಲ್ಡ್ ಲಯಬಲ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಜಜ್ಮೆಂಟ್. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಐತಿ. ಅಂಡ್ ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಈಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಮಸ್ತ್ ಸಬ್ಜೆಕ್ಟ್ ಐತಿ, ಇದನ್ನ ಕಲ್ತ್ರೆ ಇಂಟ್ರೆಸ್ಟ್ ಇಂದ. ಓಕೆ, ಸೊ ಕ್ವೆಶನ್ ಏನೈತಿ? ಅಕ್ಕಿ ಮ್ಯಾಲ್ ಕೇಸ್ ಹಾಕ್ಬೋದೇನು ಈ ಲೋನ್ ಅಮೌಂಟ್? ಎಸ್, ಹಾಕ್ಬೋದಂತೆ. ಲೋನ್ ಅಮೌಂಟ್ ವಾಪಸ್ ಪಡ್ಕೊಳಕ್ಕೆ ದ ಮನಿ ಲೆಂಡರ್ ಕ್ಯಾನ್ ರಿಕವರ್ ಇಟ್ ಫ್ರಾಮ್ ಮೈನಸ್ ಪ್ರಾಪರ್ಟಿ, ರೈಟ್? ಇನ್ ಫ್ಯಾಕ್ಟ್ ರೂಲ್ ಏನೈತಿ ನೋಡ್ರಿ, ಆಕ್ಚುಲಿ ಏನೈತಿ ಇಷ್ಟೊತ್ತು ಹೇಳಿದ್ನಲ್ಲ, ಎನಿ ಅಗ್ರಿಮೆಂಟ್ ಡನ್ ವಿತ್ ಅ ಮೈನರ್ ಈಸ್ ವೈಡ್ ಆಬ್ ಇನ್ ಇಶ್ಯೂ. ಸ್ಟಾರ್ಟಿಂಗ್ ಅಲ್ಲೇ ಅದು ವೈಡ್ ರೀ. ಯಾವ್ದೇ ಅಗ್ರಿಮೆಂಟ್ ನಾವು ಮೈನರ್ ಜೋಡಿ ಮಾಡಾಕತ್ತೀವಿ ಅಂದ್ರೆ ನಾವು ಕೇರ್ಫುಲ್ ಇರ್ಬೇಕು. ಲಾ ಏನೈತಿ, ನಮ್ ಲಾ ಆಫ್ ದ ನೇಷನ್, ಮೈನರ್ ಈಸ್ ನಾಟ್ ಇಟ್ ಆಲ್ ಅ ಕಾಂಪಿಟೆಂಟ್ ಪಾರ್ಟಿ ಟು ಅ ಕಾಂಟ್ರಾಕ್ಟ್. ಅವನ ಜೊತೆಗೆ ಏನಾದ್ರು ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರು ಅದು ಶುರುವಾತಿಂದನ ವೈಡ್ ಆಬ್ ಇನಿಶ್ಯೂ. ಆಬ್ ಇನಿಶ್ಯೂ ಅಂದ್ರೆ ಶುರುವಾತಿಂದನ ಅದು ವೈಡ್ ಐತಿ ಅಂದಂಗೆ. ಓಕೆ, ಇದು ಟ್ರೂ ಸ್ಟೇಟ್ಮೆಂಟ್. ಬಟ್ ಸ್ವಲ್ಪ ಟ್ವಿಸ್ಟ್ ಬರ್ತೈತಿ. ಬಟ್ ಯಾವಾಗ್ರಿ? ಅ ಕ್ಲೇಮ್ ಫಾರ್ ನೆಸೆಸರೀಸ್, ಎಜುಕೇಶನ್ಗೆ, ಮೆಡಿಕಲ್ ಪರ್ಪಸ್ಗೆ, ನೀವೇನಾರ ಊಟ ತಿಂಡಿಗೆ, ಅವನ ಖರ್ಚಿಗೆ, ಓಕೆ, ಅವ್ನ್ ಬದುಕ್ಲಿಕ್ಕೆ ಅಂತ ನೀವೇನಾರ ಸ್ಪೆಂಡ್ ಮಾಡಿದ್ರು, ಸಪ್ಲೈ ಟು ಅ ಮೈನರ್, ಓಕೆ, ಎಜುಕೇಶನ್ಗೆಲ್ಲ ಸಪ್ಲೈ ಮಾಡಿದ್ರೆ, ಈಸ್ ಎನ್ಫೋರ್ಸಿಬಲ್ ಬೈ ಲಾ. ಇದು ಕಾಯ್ದೆ ಬದ್ಧವಾಗಿರೋದು, ಕಾಯ್ದೆ ಪ್ರಕಾರ ಇದೆ, ಕಾಯ್ದೆ ಬದ್ಧವಾಗಿದೆ. ಓಕೆ, ಅಸಿಂಧು ಅಲ್ಲ. ದೇರ್ ಇಸ್ ನೋ ಪರ್ಸನಲ್ ಲಯಬಿಲಿಟಿ. ಬಟ್ ನೋಡ್ರಿ ಮುಂದೆ, ದೇರ್ ಇಸ್ ನೋ ಪರ್ಸನಲ್ ಲಯಬಿಲಿಟಿ ಆಫ್ ಅ ಮೈನರ್, ಬಟ್ ಹೀಸ್ ಪ್ರಾಪರ್ಟಿ ಕ್ಯಾನ್ ಬಿ ಮೇಡ್ ಲಯಬಲ್ ಆಸ್ ದ ರೂಲ್ ಸೇಸ್. ಏನಂತ ಹೇಳುತ್ತೆ ರೂಲ್? ಇಟ್ ಈಸ್ ದ ಲಯಬಿಲಿಟಿ ಫಾರ್ ನೆಸೆಸರೀಸ್ ಸಪ್ಲೈ ಟು ಅ ಮೈನರ್. ಸೊ ಅವನಿಗೋಸ್ಕರ, ಅವನ ಲೈಫ್ಗೋಸ್ಕರ, ಅವನ ಒಳಿತಿನಗೋಸ್ಕರ ನೀವೇನಾರ ಸ್ಪೆಂಡ್ ಮಾಡಿದ್ರಿ, ಅವ್ನ ಪ್ರಾಪರ್ಟಿ ಇದ್ರೆ ಅದರಿಂದ ನಾವು ಕ್ಲೇಮ್ ಮಾಡ್ಕೊಳ್ಬಹುದು. ಅವ್ನ ಪ್ರಾಪರ್ಟಿ ಇಲ್ಲ ಅಂದ್ರೆ ಬರೋದಿಲ್ಲ. ಓಕೆ, ಬಿ ಕೇರ್ಫುಲ್, ರೈಟ್? ಎಸ್, ದೀಸ್ ಟೂ ಕ್ವೆಶನ್ಸ್. The third question is also related to a minor. Yaudri, Anil, a minor, borrows rupees 25,000 from Sunil on a guarantee of Pramod. Nodri, illi noba banda. Yariva? Third party. Anil iddava. Yariva? He is a minor. Borrows rupees 25,000 from Sunil. Sunil kadindi 25,000 ರೂಪಾಯಿ ಸಾಲ ಪಡ್ಕೊಳ್ತಾನೆ.
ಅದು ಯಾರು ಗ್ಯಾರಂಟಿ ಕೊಟ್ರು? ಪ್ರಮೋದ್ ಇದ್ದವ್ ಗ್ಯಾರಂಟಿ ಕೊಟ್ಟಿರ್ತಾನೆ, ಕೊಡಪ್ಪ ಅವನಿಗೆ 25,000 ರೂಪಾಯಿ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ, ಹೂ ಇಸ್ ಶ್ಯೂರಿಟಿ ನಾವು? ಪ್ರಮೋದ್ ಇಸ್ ಅ ಶ್ಯೂರಿಟಿ. ಓಕೆ, ಸೊ ಅನಿಲ್ ಹ್ಯಾಸ್ ಫೇಲ್ಡ್ ಟು ಪೇ. ಇಲ್ಲಿ ನೋಡ್ರಿ, ಅನಿಲ್ ಹ್ಯಾಸ್ ಫೇಲ್ಡ್ ಟು ಪೇ ದ ಡೆಟ್ ಆನ್ ಡ್ಯೂ ಡೇಟ್. ಅನಿಲ್ ಕೊಡ್ಬೇಕಾಗಿತ್ತು 25,000 ರೂಪಾಯಿ, ವಾಪಸ್ ಕೊಡ್ಲಿಲ್ಲ, ಅವನು ಮೈನರು ಇದ್ದಾನೆ. ಕ್ಯಾನ್ ಸುನೀಲ್ ರಿಕವರ್ ಹೀಸ್ ಮನಿ ಫ್ರಮ್ ಪ್ರಮೋದ್? ಪ್ರಮೋದ್ ಕಡೆಯಿಂದ ತಗೊಳ್ಬೋದಾ, ವಾಪಸ್ ಪಡ್ಕೊಳ್ಬೋದಾ ಸುನೀಲ್? 25,000 ರೂಪಾಯಿ ಕೊಟ್ಟದ್ದು ಅನಿಲ್ಗೆ, ಮತ್ತೆ ಗ್ಯಾರಂಟಿ ಯಾರಿದ್ದಾರೆ? ಪ್ರಮೋದ್ ಈಸ್ ಗ್ಯಾರಂಟಿ ಫಾರ್ ದಸ್. ಸೊ ಅವ ಕೊಡ್ಲಿಲ್ಲ, ಅನಿಲ್ ಕೊಡ್ಲಿಲ್ಲ ಅಂದ್ರೆ ಪ್ರಮೋದ್ ಕಡೆಯಿಂದ ಇವನ್ ತಗೊಳ್ಬೋದಾ? ಕೋರ್ಟಿಗೆ ಹೋಗಿ ಕೇಸ್ ಹಾಕಿ ಅದನ್ನ ಪಡ್ಕೊಳ್ಬೋದಾ ಅಂತ. ಎಸ್, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಬರೀತೀರಿ, ಇಶ್ಯೂ ಇನ್ವಾಲ್ವ್ಡ್ ಬರೀತೀರಿ. ಪ್ರೊವಿಷನ್ ಅಪ್ಲಿಕೇಬಲ್ ಏನು? ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಕಲ್ತಿರಲ್ಲ. ಓಕೆ, ಸೊ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಕಲ್ತಿದಿರಲ್ಲ. ಓಕೆ, ಸೊ ಅಲ್ಲಿ ಏನ್ ಹೇಳುತ್ತೆ, ಗ್ಯಾರಂಟಿ ಏನ್ ಹೇಳುತ್ತೆ ನೋಡ್ರಿ, ಜಜ್ಮೆಂಟ್ ಅಲ್ಲಿ ಏನ್ ಬರುತ್ತೆ? ಎಸ್, ಅನಿಲ್ ಮೈನರ್ ಇರುವ ಲೆಕ್ಕ ನಾವು ಅನಿಲನ್ ಮೇಲೆ ಕೇಸ್ ಹಾಕಾಕತ್ತಿಲ್ಲ. ಈಗ ಸುನೀಲ್ ಇದ್ದಾವ ಯಾರ ಮೇಲೆ ಹಾಕಾಕತ್ತಾನೆ? ಪ್ರಮೋದನ್ ಮೇಲೆ ಹಾಕಾಕತ್ತಾನೆ. ಎಸ್, ಸುನೀಲ್ ಕ್ಯಾನ್ ರಿಕವರ್ ಹಿಸ್ ಮನಿ ಫ್ರಮ್ ಪ್ರಮೋದ್. ಇಟ್ ಈಸ್ ಅ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಅಂಡ್ ವೆನ್ ಅನ್ ಓಕೆ ಅಡಲ್ಟ್ ಸ್ಟ್ಯಾಂಡ್ಸ್ ಶ್ಯೂರಿಟಿ, ಒಬ್ಬ ವ್ಯಕ್ತಿ ಅಡಲ್ಟ್ ಇದ್ದಾನೆ, ಮೇಜರ್ ಇದ್ದಾನೆ. ಅಡಲ್ಟ್ ಇನ್ ದ ಸೆನ್ಸ್ ಹಿ ಇಸ್ ಅ ಮೇಜರ್. ಓಕೆ, ಪ್ರಮೋದ್ ಇಸ್ ಅ ಮೇಜರ್. He is a surety, he has become a surety for a minor. Then the surety is liable to pay. There is a direct contract between surety and third party. So 3 ಮಂದಿ ಬರ್ತಾರೆ, ನಿಮ್ಗೆ ಗೊತ್ತೈತಿ. ಓಕೆ, ಯಾರ್ಯಾರು ಅಂದ್ರೆ ಪ್ರಿನ್ಸಿಪಲ್ ಡೆಟಾರ್. ಓಕೆ, ಒಬ್ಬ ಡೆಟರ್ ಇರ್ತಾನ್ರಿ, ಇನ್ನೊಬ್ಬವ ಕ್ರೆಡಿಟರ್ ಇರ್ತಾನ. ಓಕೆ, ಇನ್ನೊಬ್ಬವ ಶ್ಯೂರಿಟಿ ಇರ್ತಾನೆ. ಇಲ್ಲಿ ಕ್ರೆಡಿಟರ್ ಇದ್ದವ ಡೆಟರ್ಗೆ ಸಾಲ ಕೊಟ್ಟ. ಡೆಟರ್ ಯಾರ? ಮೈನರ್. ಸಾಲ ಪಡ್ಕೊಂಡವ ಡೆಟರ್ ಅಂತ ಹೇಳ್ತೀವಿ. ಇವ ಮೈನರ್ ಅದಾನ, ಇವಂಗ ಕೊಡುವಂತ ಸೂಚನೆ ಕೊಟ್ಟವ ಶ್ಯೂರಿಟಿ ಕೊಟ್ಟಾನ. ಯಾರಿಗೆ? ಸಿಗೆ ಹೇಳ್ತಾನೆ, ಏನಂತ? ಇವನಿಗೆ ಕೊಡಪ್ಪ ಅಂತ. ಕ್ರೆಡಿಟರ್ಗೆ ದುಡ್ಡು, ಈ ಡೆಟರ್ಗೆ ದುಡ್ಡು ಕೊಡುವಂತ ಕ್ರೆಡಿಟರ್ನ ಶ್ಯೂರಿಟಿ ಕೇಳ್ಕೊಂಡಿರ್ತಾನೆ. ಸೊ ಹಿ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್. ಸೊ 3 ಕಾಂಟ್ರಾಕ್ಟ್ ಬರ್ತಾವ ಇಲ್ಲಿ. ಒಂದು ಕ್ರೆಡಿಟರ್ ಅಂಡ್ ಡೆಟರ್ ಮಧ್ಯ, ಇನ್ನೊಂದು surety and creditor madhya. Okay, there is a contract between creditor and surety. The last is between the surety and the debtor. 3 agreement akkavili. 3 ಪಾರ್ಟಿಗಳಿಗೆ 3 agreements ಆಗತ್ತೆ. So there is a direct contract between surety and a third party. Okay, so ಇಲ್ಲೇನಾಗತ್ತೆ, ಶ್ಯೂರಿಟಿ ಕೊಟ್ಟಾವ, ಶ್ಯೂರಿಟಿ ಅಂದ್ರೆ ಗ್ಯಾರಂಟಿ ಕೊಟ್ಟಾವ. ಥರ್ಡ್ ಪಾರ್ಟಿ ಅನ್ನೋಕ್ಕಿಂತ ಡೆಟಾರ್ ಮತ್ತೆ ಶ್ಯೂರಿಟಿ ಜೊತೆಗೂ ಇದೆ, ಡೆಟಾರ್ ಮತ್ತೆ ಕ್ರೆಡಿಟರ್ ಜೊತೆಗೂ ಇದೆ. ಇವಾಗ ಕ್ರೆಡಿಟರ್ ಇದ್ದಾವ ಕೋರ್ಟಿಗೆ ಹೋಗಿ ಅಥವಾ ಡೈರೆಕ್ಟ್ ಇವನನ್ನ ಕ್ಯಾಚ್ ಹೋಲ್ಡ್ ಮಾಡಿ, ಕೊಡಪ್ಪ ನೀನ್ ನಿಂತಿದ್ದಿ, ನೀನು ಕೊಟ್ಟಿದ್ಯಾ ಅಲ್ಲಿ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ನನ್ಗೆ, ಅವನಿಗೆ ಕೊಡು ಅಂತ, ಮೈನರ್ಗೆ ದುಡ್ಡು ಕೊಡು ಅಂತ ನಾನು ಕೊಟ್ಟಿದ್ದೀನಿ, ನನ್ಗೆ ವಾಪಸ್ ಕೊಡು ಅಂತ ಕೇಳ್ಕೊಬಹುದು. ರೈಟ್, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್ ಆಲ್ಸೋ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್. ಮತ್ತೆ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ತಿರ್ಗಾಮರ್ಗಿ ಇನ್ನೊಂದು 2-3 ಕೇಸ್ ಅದಾವ. ಐ ವಿಲ್ ಕನ್ಕ್ಲೂಡ್ ದ ಥಿಂಗ್ಸ್. ಸೊ ಔಟ್ ಆಫ್ ದಿಸ್ ಓನ್ಲಿ ಯು ಮೇ ಗೆಟ್ ರೈಟ್. ಇದನ್ ಬಿಟ್ಟು ಮತ್ತೆ ಬೇರೆ ಏನಾದ್ರು ಬಂದ್ರು ಬರ್ಬೋದು, ಬಟ್ ನನ್ನ ಜಡ್ಜ್ಮೆಂಟ್ ಪ್ರಕಾರ ಕೇಸ್ ಸ್ಟಡಿ ಈ ಕ್ವೆಶನ್ಸ್ ಅಲ್ಲಿ ಇದು ಕವರ್ ಆಗಿರ್ಬೋದು. ಮ್ಯಾಕ್ಸಿಮಮ್ 2 ನಂತೂ ನಿಮ್ಗೆ ಸಿಗುತ್ತೆ. ಓಕೆ, 3 ಕೂಡ ಕವರ್ ಆಗಿರ್ಬಹುದು, ಹೇಳಿಕ್ ಬರಲ್ಲ. ಬಟ್ ಲಾಸ್ಟ್ ಇಯರ್ ಕ್ವೆಶನ್ಸ್ ಅರ್ಲಿಯರ್ ಪ್ರಿವಿಯಸ್ ಇಯರ್ಸ್ ಎಲ್ಲ ನೋಡಿದಾಗ ಐ ಥಾಟ್ ಆಫ್ ಡಿವೈಡಿಂಗ್ ದೀಸ್, ಬೇರೆ ಬೇರೆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಹೇಗೆ ಬರುತ್ತೆ ಅಂತ. ಓಕೆ, ಕೇಸ್ ಸ್ಟಡಿ ಆನ್ ಡಿಸ್ಚಾರ್ಜ್ ಬೈ ಸಬ್ಸಿಕ್ವೆಂಟ್ ಆರ್ ಸೂಪರ್ವಿನಿಂಗ್ ಇಂಪಾಸಿಬಿಲಿಟಿ. ನೋಡ್ರಿ, ಇದೇನು ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್. ಯಾವಾಗ ಕಾಂಟ್ರಾಕ್ಟ್ ನ ಡಿಸ್ಚಾರ್ಜ್ ಮಾಡಿದ್ವಿ ಅಂತ ಹೇಳ್ತೀವಿ ಅಂದ್ರೆ ಇಂಪಾಸಿಬಲ್ ಇರುತ್ತೆ. ಓಕೆ, ಬೈ ಪರ್ಫಾರ್ಮೆನ್ಸ್ ಅದನ್ನು ಓದ್ಕೋರಿ. ಡಿಸ್ಚಾರ್ಜ್ ಆಫ್ ಅ ಕಾಂಟ್ರಾಕ್ಟ್, ಪರ್ಫಾರ್ಮೆನ್ಸ್ ಆಫ್ ಅ ಕಾಂಟ್ರಾಕ್ಟ್ ಅಂಡ್ ಡಿಸ್ಚಾರ್ಜ್ ಆಫ್ ಅ ಕಾಂಟ್ರಾಕ್ಟ್ ಅಂತ ಹೇಳಿ ನಿಮ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳು ಬರ್ತಾವ. ಅದು 5 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಕವರ್ ಆಗುವಂತ ಕ್ವೆಶನ್. ಅದಲ್ಲದೆ ಕೇಸ್ ಸ್ಟಡಿ ಕೂಡ ಬರುತ್ತೆ. ಏನ್ರಿ, ಎಕ್ಸ್ ಅಗ್ರಿ ಟು ಲೆಟ್ ಹೀಸ್ ಮ್ಯೂಸಿಕಲ್ ಹಾಲ್ ಆನ್ ಅ ರೆಂಟಲ್ ಬೇಸಿಸ್ ಟು ವೈ. ಎಕ್ಸ್ ಇದ್ದವ ದೊಡ್ಡ ಹಾಲ್ ಇರುತ್ತೆ, ಒಂದು ಮ್ಯೂಸಿಕ್ ಹಾಲ್, ರೈಟ್, ಮ್ಯೂಸಿಕಲ್ ಹಾಲ್ ಇರುತ್ತೆ. ಸೀಟ್ಸು, ಅರೇಂಜ್ಮೆಂಟು ಎಲ್ಲ ತುಂಬಾ, ಸ್ಟೇಜು ಎಲ್ಲ ಚೆನ್ನಾಗಿರುತ್ತೆ, ದೊಡ್ಡ ಹಾಲ್ ಇರುತ್ತೆ. ಅದನ್ನ
ಬಾಡಿಗೆಗಾಗಿ ವೈಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಫ್ರಾಮ್ ಅ ಪರ್ಟಿಕ್ಯುಲರ್ ಡೇಟ್, ಒಂದು ಡೇಟ್ ಇಂದ ಮುಂದಿನ ವರ್ಷ, 1 ವರ್ಷ 6 ತಿಂಗಳು ಅದೇನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಒಟ್ಟೆ ಇವತ್ತಿನ ದಿನ ಹಿಡ್ಕೊಂಡು ನಿನ್ಗೆ ಸಿಗುತ್ತೆ ಬಾಡಿಗೆಗೆ ಅಂತ ಹೇಳಿರ್ತಾನೆ. ಓಕೆ, ಸೊ ಬಟ್ ಬಿಫೋರ್ ದ ಗಿವನ್ ಡೇಟ್ ದ ಮ್ಯೂಸಿಕ್ ಹಾಲ್ ವಾಸ್ ಬರ್ನ್ಡ್ ಬೈ ಫೈರ್. ಕ್ಯಾನ್ ವೈ ಫೈಲ್ ಅಗೇನ್ಸ್ಟ್ ಎಕ್ಸ್ ಫಾರ್ ಕಂಪೆನ್ಸೇಷನ್? ಈಗ ನೋಡ್ರಿ, ಎಕ್ಸ್ ಇನ್ ಹಾಲ್, ಓಕೆ, ಮ್ಯೂಸಿಕಲ್ ಹಾಲ್ ಯಾರ್ದು? ಎಕ್ಸ್ ಅಂತ. ಅದನ್ನು ವೈಗೆ ಬಾಡಿಗೆ ಕೊಡ್ತೀನಿ ಅಂತ ಹೇಳಿರ್ತಾನೆ. ವೈ ಇದ್ದವ ಸಿಂಗರ್ ಇರ್ತಾನೆ, ದೊಡ್ಡ ಸಿಂಗರ್ ಇರ್ತಾನೆ, ರೈಟ್? ಅವ ಇದ್ದವ ತನ್ನ ಕಾನ್ಸರ್ಟ್ ನಡೆಯೋದೈತಿ, ಓಕೆ, ತನ್ನ ಪ್ರೋಗ್ರಾಮ್ ನಡೆಯೋದೈತಿ ಅಂತ ಸಿಕ್ಕಾಪಟ್ಟೆ ಜನರಿಗೆಲ್ಲ ಟಿಕೆಟ್ಸ್ ಮಾರಿರ್ತಾನೆ, ಏನೇನೋ ಮಾಡಿರ್ತಾನಪ್ಪ. ದೀಸ್ ಆರ್ ಆಲ್ ಅಸಂಪ್ಷನ್ಸ್. ಓಕೆ, ಅವಾಗ ಏನಾಗುತ್ತೆ, ಎಕ್ಸಿನ್ ಹಾಲ್ ವೈಗೆ ಸಿಗೋದಿದೆ ಅಂತ ಹೇಳ್ಬಿಟ್ಟು ನಂಬ್ಕೊಂಡು ಮುಂದಿನ ದಿನಗಳಲ್ಲೆಲ್ಲ ಅದು ನಂದೇ ಬರುತ್ತೆ, ನಾನ್ ನಡೆಸ್ಬೇಕು ಅಂತ ಹೇಳಿ ಎಲ್ಲ ಲೆಕ್ಕಾಚಾರ ಹಾಕೊಂಡಿರ್ತಾನೆ. ಬಟ್ ಅವನ್ಗೆ ಸಿಗೋಕ್ಕಿಂತ ಮುಂಚೆನೆ ಆ ಹಾಲ್ಗೆ ಬೆಂಕಿ ಬಿದ್ದು ಹೋಗುತ್ತೆ, ಸುಟ್ಟು ಹೋಗ್ಬಿಡುತ್ತೆ. ಫುಲ್ ಬಿಲ್ಡಿಂಗ್ ಎಲ್ಲ ಪೂರ್ತಿ ಹಾಳಾಗಿ ಹೋಗ್ಬಿಡುತ್ತೆ, ಒಳಗಿನ ಸೀಟಿಂಗ್ ಅರೇಂಜ್ಮೆಂಟ್ಸು ಹಾಳಾಗಿ ಹೋಗುತ್ತೆ, ಎಲ್ಲ ಎವ್ರಿಥಿಂಗ್ ವಿಲ್ ಬಿ ಸ್ಪಾಯ್ಲ್ಡ್, ರೈಟ್? ಸೊ ಈಗ ವೈ ಇದ್ದವ ಎಕ್ಸ್ ಮೇಲೆ ಕೇಸ್ ಹಾಕ್ಬೋದೇನು? ನನ್ಗೆ ಬಾಡಿಗೆ ಕೊಡ್ತು ನಂದಿದ್ದಿ, ನನ್ಗೇನ್ ಮಾಡ್ತಿ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ಬೋದಾ? ಕಂಪೆನ್ಸೇಷನ್ಗೆ ನನ್ಗೆ ಇಷ್ಟು ಲಾಸ್ ಆಗೈತಿ, ಅದನ್ನ ತುಂಬಿಕೊಡು ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ಬೋದಾ ಅಂತ ಇದೆ. ಬರೀತೀರಿ. ಫಸ್ಟ್ ಒನ್ ಫ್ಯಾಕ್ಟ್ಸ್ ಆಫ್ ದ ಕೇಸ್, ಸೆಕೆಂಡ್ ಒನ್ ಇಶ್ಯೂ ಇನ್ವಾಲ್ವ್ಡ್, ಥರ್ಡ್ ಒನ್ ಪ್ರೊವಿಷನ್ ಅಪ್ಲಿಕೇಬಲ್. ಇಲ್ಲಿ ಹೇಳದಲ್ಲ ಆಗ್ಲೇ ನಿಮ್ಗೆ, ಪರ್ಫಾರ್ಮೆನ್ಸ್ ಅಂಡ್ ಡಿಸ್ಚಾರ್ಜ್ ಆಫ್ ಅ ಕಾಂಟ್ರಾಕ್ಟ್ ಅಂತ ಬರುತ್ತೆ ಅಂತ. ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್ ಯಾವಾಗ ಡಿಸ್ಚಾರ್ಜ್ ಆಗುತ್ತೆ? ಕಾಂಟ್ರಾಕ್ಟ್ ಕಮ್ಸ್ ಟು ಅನ್ ಎಂಡ್. ಡಿಸ್ಚಾರ್ಜ್ ಅಂದ್ರೆ ಏನ್ರಿ? ವೆನ್ ಅ ಕಾಂಟ್ರಾಕ್ಟ್ ಕಮ್ಸ್ ಟು ಅನ್ ಎಂಡ್. ಓಕೆ, ಅದಕ್ಕೆ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಇಲ್ಲಿ ಯಾವ್ದು ಅಪ್ಲೈ ಆಗುತ್ತಂದ್ರೆ ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಅಥವಾ ಅದಕ್ಕೆ ಇನ್ನೂ ಒಂದು ಶಬ್ದ ಏನಿದೆ, ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಆರ್ ಯು ಕ್ಯಾನ್ even ಕಾಲ್ ಇಟ್ ಆಸ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ಸೊ ಏನಾತ್ರಿ ಜಜ್ಮೆಂಟ್ ಈ ಕೇಸ್ನಾಗ ಅಂದ್ರೆ, ಕ್ಯಾನ್ ವೈ ಫೈಲ್ ಅಗೇನ್ಸ್ಟ್ ಎಕ್ಸ್ ಫಾರ್ ಕಂಪೆನ್ಸೇಷನ್ ಅಂದ್ಕೊಳ್ಳಿ? ನೋ. ಓಕೆ, ಆನ್ಸರ್ ಈಸ್ ನೋ. ಇಲ್ಲ, ಹಾಕ್ಲಿಕ್ಕೆ ಬರಲ್ಲ. ಯಾಕೆ? ವೈ ಕೆನಾಟ್ ಫೈಲ್ ಅ ಸೂಟ್ ಅಗೇನ್ಸ್ಟ್ ಎಕ್ಸ್ ಫಾರ್ ಕಂಪೆನ್ಸೇಷನ್. ದ ಕಾಂಟ್ರಾಕ್ಟ್ ವಾಸ್ ವ್ಯಾಲಿಡ್ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್. ನೋಡ್ರಿ, ಇಲ್ಲಿ ಅಗ್ರಿಮೆಂಟ್ ಮಾಡೋ ಮುಂದ ಹಾಲ್ ಚಲೋನೇ ಇತ್ತು, ಎಲ್ಲ ಸರಿ ಇತ್ತು, ವ್ಯಾಲಿಡ್ ಕಾಂಟ್ರಾಕ್ಟ್ ಆಗ್ತಿದೆ, ವ್ಯಾಲಿಡ್, ಇಟ್ ವಾಸ್ ವ್ಯಾಲಿಡ್. ಬಟ್ ನೌ ಇಟ್ ಈಸ್ ವೈಡ್. ಈಗ ಮಾಡಕ್ ಬರಲ್ಲ. ಯಾಕೆ? ಹಾಲ್ ಉಳಿದಿಲ್ಲ, ಹಾಲ್ ಸುಟ್ಟೋಗಿದೆ. ಕಾಂಟ್ರಾಕ್ಟ್, it's a wide contract because there is no existence of subject matter. ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಏನ್ ಬಂತು? ಆ ಹಾಲ್ ಅದ ಇಲ್ಲ, ಅದು ಉಳ್ಕೊಂಡಿಲ್ಲ, ಎಲ್ಲ ಹಾಳಾಗಿದೆ, ರೈಟ್? ಹಂಗಾರೆ ಪ್ರಾಮಿಸ್ ಹೆಂಗ್ ಫುಲ್ಫಿಲ್ ಮಾಡಕ್ ಸಾಧ್ಯ ರೀ? ಅದಕ್ಕೆ ಇಲ್ಲಿ ಅವನ್ ಕೋರ್ಟ್ಗೆ ಹೋಗಿ ಅವ್ನ್ ಕಂಪೆನ್ಸೇಷನ್ ಕೊಡಪ್ಪ ಅಂತ ಕೇಳಕ್ ಬರಲ್ಲ. ದಸ್ ದೇರ್ ಈಸ್ ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ. ಇದಕ್ಕೆ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂತಾರೆ. ಡಾಕ್ಟ್ರಿನ್ ಅಂದ್ರೆ ಒಂದು ತತ್ವ. ಇಂಪಾಸಿಬಲ್ ಇದೆ, ದಿಸ್ ಕೆನಾಟ್ ಬಿ ಪರ್ಫಾರ್ಮ್ಡ್, ಯು ನೋ. ಓಕೆ, ಅದಕ್ಕೆ ಇದಕ್ಕೇನಂತಾರೆ? ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂತ ಹೇಳ್ತಾರೆ, ರೈಟ್? ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್. ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂದ್ರೆ ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಅದು ವ್ಯಾಲಿಡ್ ಇತ್ತು, ಆಮೇಲೆ ವೈಡ್ ಆಗತ್ತೆ, ಅದಕ್ಕೆ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂತಾರೆ. ಓಕೆ, ಎಸ್. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅನದರ್ ಕೇಸ್. ಸ್ವಲ್ಪ ಟ್ವಿಸ್ಟ್ ಇದೆ ಇಲ್ಲಿ. ಇದ್ದಿರೋದು ಮೊದಲು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಅದು ವ್ಯಾಲಿಡ್ ಇತ್ತು, ಆಮೇಲೆ ವೈಡ್ ಆತು. ಆದ್ರೆ ಇಲ್ಲಿ ಹಂಗಲ್ರಿ, ಸ್ಟಾರ್ಟಿಂಗಿಗೆ ವೈಡ್ ಐತಿ. ನೋಡ್ರಿ ಏನು? ಶೈಲಾ ಅಗ್ರೀಸ್ ವಿತ್ ಲತಾ ಟು ಕನ್ವರ್ಟ್ ಸ್ಟೋನ್ ಇನ್ ಟು ಗೋಲ್ಡ್ ಬೈ ಮ್ಯಾಜಿಕ್. ನೋಡ್ರಿ, ಕಲ್ ಹೋಗಿ ಬಂಗಾರ ಮಾಡ್ತಾಳಂತವಳು, ರೈಟ್? ಶೈಲಾ ಅಗ್ರೀಸ್ ವಿತ್ ಲತಾ ಟು ಕನ್ವರ್ಟ್ ಸ್ಟೋನ್ ಇನ್ ಟು ಗೋಲ್ಡ್ ಬೈ ಮ್ಯಾಜಿಕ್. ಈಸ್ ದ ಅಗ್ರಿಮೆಂಟ್ ವ್ಯಾಲಿಡ್ ಆಸ್ ಪರ್ ಲಾ? ನೋ. ಆನ್ಸರ್. ಫಸ್ಟ್ ಬರೀತೀರಿ ಫ್ಯಾಕ್ಟ್ಸ್, ನೆಕ್ಸ್ಟ್ ಬರೀತೀರಿ ಇಶ್ಯೂ ಇನ್ವಾಲ್ವ್ಡ್. ಏನ್ ಇಶ್ಯೂ ಇನ್ವಾಲ್ವ್ಡ್ ಅಂತ ಬರೀತೀರಿ, ಕ್ವೆಶನ್ ಹಾಕ್ತೀರಿ. ಪ್ರೊವಿಷನ್ ಅಪ್ಲಿಕೇಬಲ್, ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಅದು ಯಾವ್ದು? ವೈಡ್ ಇದು. ಯಾವ್ದು? ಅರೇ ಯಾವ್ದು ಪಾಸಿಬಲ್ ಇಲ್ಲೋ ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಕ್ಯಾನ್ ಯು ಕನ್ವರ್ಟ್ ದ ಸ್ಟೋನ್ ಇನ್ ಟು ಗೋಲ್ಡ್? ನೋ, ನೆವರ್. ಇಟ್ ಈಸ್ ಇಂಪಾಸಿಬಲ್, ರೈಟ್? ಸೊ ದಟ್ಸ್ ವೈ ಇಟ್ ಈಸ್ ವೈಡ್ ಫ್ರಮ್ ದ ಇನಿಷಿಯಲ್. ವೈಡ್ ಆಬ್ ಇನಿಷಿಯೋ. ನೋಡ್ರಿ, ವೈಡ್ ಆಬ್ ಇನಿಷಿಯೋ ಅಂದ್ರೆ ಏನು? ಸ್ಟಾರ್ಟಿಂಗ್ ಇಂದನ ವೈಡ್ ಐತಿ. ಇಲ್ಲಿ ಮ್ಯಾಲಿನ ಕೇಸ್ನಾಗ ಕೇಸ್ ಮಾಡುವಾಗ, ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಅದು ವ್ಯಾಲಿಡ್ ಇತ್ತು, ಆಮೇಲೆ ಇನ್ವ್ಯಾಲಿಡ್ ಆಯ್ತು, ಅಥವಾ ಸಾರಿ ಆಮೇಲೆ ವೈಡ್ ಆಯ್ತು. ಇನ್ವ್ಯಾಲಿಡ್ ಇನ್ ದ ಸೆನ್ಸ್
ವೈಡ್ ಆತು. ಆದ್ರೆ ಇದು ಹಂಗಲ್ಲ, ಸ್ಟಾರ್ಟಿಂಗಿಗೆ ವೈಡ್ ಐತಿ, ಅದಕ್ಕೆ ವೈಡ್ ಆಬ್ ಇನಿಷಿಯೋ ಅಂತೀವಿ. ಇನಿಷಿಯೋ ಅಂದ್ರೆ ಶುರುವಾತಿನಿಂದನೇ ಅದು ವೈಡ್ ಇದೆ ಅಂತ. ನೋಡ್ರಿ ಜಡ್ಜ್ಮೆಂಟ್ ಏನಾಗತ್ತೆ. No, the agreement is not valid. It is void agreement because an agreement to do an act which is impossible in itself is absolutely void. ಹೌದಾ? It is void ab initio and not enforceable by law. ಕ್ಲಿಯರ್? ಇದು ಕೋರ್ಟಿಗೆ ಹೋಗಕ್ಕೂ ಬರಲ್ಲ, ಕೋರ್ಟ್ನ ಕೇಸ್ ಹಾಕೊಂಡು ಫೈಲ್ ಹಾಕೊಳ್ಳೋಕ್ಕೂ ಬರಲ್ಲ. ಅದನ್ನ ಕೇಸ್ ಇಂಥದನ್ನ ಹಾಕಕ್ ಹೋದ್ರೆ ಮುಂಚೆನೆ ಕಿತ್ತು ಎಸೆದ್ ಬಿಡ್ತಾರೆ, ಅದನ್ನ ಫೈಲೇ ಮಾಡ್ಕೊಳ್ಳೋದಿಲ್ಲ. ಓಕೆ, ಸೊ ದಟ್ಸ್ ವೈ ಇಂಥವು ಇಂಪಾಸಿಬಲ್ ಇದ್ದದ್ದು, ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಬರಲಾರ್ದಂಥದ್ದು ವೈಡ್ ಆಬ್ ಇನಿಷಿಯೋ ಇರುತ್ತೆ. ಅದು ವ್ಯಾಲಿಡ್ ಆಗುದಿಲ್ಲ, ಅದು ಅಗ್ರಿಮೆಂಟ್ ಮಾಡಕ್ ಬರುದಿಲ್ಲ. ಮಾಡಿದ್ರು ನಮ್ ಕೋರ್ಟಿಗೆ ಹೋದ್ರು, ಕೋರ್ಟಲ್ಲಿ ಕೇಸ್ ಹಾಕಕ್ ಹೋದ್ರು ಕೂಡ ನಡೆಯೋದಿಲ್ಲ. ಓಕೆ, ಎಸ್. ನೆಕ್ಸ್ಟ್ ಒನ್ ನೋಡ್ರಿ, ಏನಿದು? ಕೇಸ್ ಸ್ಟಡಿ ಆನ್ ಇಲ್ಲೀಗಲ್ ಅಗ್ರಿಮೆಂಟ್ಸ್, ರೈಟ್? ಸೊ ಇಲ್ಲೀಗಲ್ ಅಗ್ರಿಮೆಂಟ್ಗಳ ಮೇಲೆ ಕೇಸ್ ಸ್ಟಡಿ ಹೇಗಿದೆ ನೋಡೋಣ ಅಂತ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದಿಸ್. ಏನಪ್ಪಾ ಅಂತಂದ್ರೆ, ಲೆಟ್ ಮೀ ವಾಟ್ ಯು ನೋ, ಸ್ವಲ್ಪ ಮೇಲೆ ತಗೊಂಡ್ ಬರ್ತೀನಿ. ಯಾ, ಸೊ ಯಾವ ಕೇಸ್ನಾಗಿದ್ವಿ ನಾವೀಗ? ಇವೆಲ್ಲ ಆಗ್ಯಾವ. ಎಷ್ಟನೇ ಕೇಸಲ್ಲಿ ಇದೀವ್ರಿ ಈಗ? ಇಲ್ಲೀಗಲ್ ಅಗ್ರಿಮೆಂಟ್ ಅಲ್ಲ, ಇದಾಯ್ತು. ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಆಯ್ತು. ನಾವು ವಿ ಆರ್ ಇನ್ ಟು ದ 9th ಒನ್, ಲಾಸ್ಟ್ ಒನ್ 10th, ರೈಟ್? ಮುಗಿಸ್ಬರ್ತೀನಿ, ಇಷ್ಟರಲ್ಲೇ ಇದೆ. ಕೇಸ್ ಸ್ಟಡಿ ಆನ್ ಇಲ್ಲೀಗಲ್ ಅಗ್ರಿಮೆಂಟ್ಸ್. ನೋಡ್ರಿ, ಇಲ್ಲೀಗಲ್ ಬೇರೆ ಮತ್ತೆ ವೈಡ್ ಬೇರೆ. ಎಲ್ಲ ಇಲ್ಲಿಗಲ್ಗಳು ವೈಡ್, ಬಟ್ ಎಲ್ಲ ವೈಡ್ಗಳು ಇಲ್ಲಿಗಲ್ ಅಲ್ಲ. ಓಕೆ, ಆಗ್ಲೇ ಹೇಳಿದ್ವಲ್ಲ, ಹಾಲ್ ಬರೋ ಸುಟ್ಟು ಹೋಯ್ತು, ಅದು ಇಲ್ಲೀಗಲ್ ಅಲ್ಲ, ಬಟ್ ದಟ್ ಈಸ್ ವೈಡ್. ಇಲ್ಲೀಗಲ್ ಅಂದ್ರೆ ಏನು? ಲೀಗಲಿ ಮಾಡಕ್ ಬರುದಿಲ್ಲ ಅಂತ ಇರ್ತದಲ್ಲ, ಅದೆಲ್ಲ ಇಲ್ಲೀಗಲ್ ಅಂತ ಹೇಳ್ತೀವಿ. ಎ ಪ್ರಾಮಿಸಸ್, ನೋಡ್ರಿ ಹಂಗಾರೆ ಎಂತ ಕೇಸ್ ಐತಿ ಅಂತ ನೋಡೋಣ. ಏನ್ರಿ ಇದು? ಎ ಪ್ರಾಮಿಸಸ್, ಏನಂತ ಪ್ರಾಮಿಸ್ ಮಾಡನ್ರಿ? ಟು ಪೇ ₹50,000 ಟು ಬಿ ಇಫ್ ಬಿ ಬೀಟ್ಸ್ ಸಿ. ಏನ್ರಿ ಇದು? ಎ ಇದ್ದಾವ ಬಿ ಹೇಳ್ತಾನಂತ, ನಿನಗೆ ₹50,000 ಕೊಡ್ತೀನಿ, ನೀವು ಹೋಗಿ ಇವ್ನು ಹಾಕಿ ಗದಿಮ್ ಬಂದ್ರೆ, ಹೊಡೆದು ಬಂದ್ರೆ ಹೊಡೆದು ಬಡ್ದು ಮಾಡಿ ಬರ್ಬೇಕಂತ. ಯಾರನ್ನ? ಸೀನ್ನ. ಬಿ ಅದನ್ನ ಮಾತ್ ಕೇಳ್ಕೊಂಡು, ಏನ್ ಮಾತ್ ಕೇಳಿ ₹50,000 ಸಿಗ್ತೈತಲ್ಲ ಅಂತ ಬಿ ಬೀಟ್ಸ್ ಸಿ. ಬಡದವನ್ನ ಮಲಗಿಸ್ ಬಂದಿರ್ತಾನೆ. ಬಟ್ ರೈಟ್, ಎ ಫೇಲ್ಸ್ ಟು ಪೇ. ಎ ಇದ್ದವ್ ರೊಕ್ಕ ಕೊಡೋದಲ್ಲ, ₹50,000 ಕೊಡ್ತೀನಿ ಅವ್ನು ಹೊಡೆದ್ ಬಾ ಅಂತ ಹೇಳಿರ್ತಾನೆ. ಬಿ ಹೋಗಿ ಹೊಡೆದು ಬರ್ತಾನೆ ಸೀನ್ನ, ಆದ್ರೆ ಎ ಇದ್ದವ್ ರೊಕ್ಕ ಕೊಡೋದಿಲ್ಲ. ಅವಾಗ ಕ್ಯಾನ್ ಬಿ ಸು ಎ. ಕೋರ್ಟಿಗೆ ಹಾಕಿ ಬರ್ತೇನ್ರಿ, ಅವ್ನು ಹೊಡೆದ್ ಬಾ ಅಂತ ಹೇಳಿದ್ದ, ₹50,000 ಕೊಡ್ತೀನಿ ಅಂತ ಹೇಳಿದ್ದ, ಈಗ ನನಗೆ ಕೊಡಿಸ್ಕೊಡ್ರಿ ಅಂತ ಕೋರ್ಟಿಗೆ ಹೋದ್ರೆ ನಿಮ್ಮನ್ನ ಹೊಡೆದು ಹೋಗಾಕ ಹಾಕ್ತಾರ ಮೊದ್ಲು. ರೈಟ್? ಗಿವ್ ರೀಸನ್ಸ್. 2020 ಕೇಳಿರೋ ಕ್ವೆಶನ್ ಇದು. ಓಕೆ, ಫ್ಯಾಕ್ಟ್ಸ್ ಆಫ್ ದ ಕೇಸಿಗೆ ಹೋಗ್ತೀರಿ. ನೋಡ್ರಿ, ಫ್ಯಾಕ್ಟ್ಸ್ ಆಫ್ ದ ಕೇಸ್ನಾಗ ಏನ್ ಬರುತ್ತೆ? ಫ್ಯಾಕ್ಟ್ಸ್ ಆಫ್ ದ ಕೇಸ್, ಇಶ್ಯೂ ಇನ್ವಾಲ್ವ್ಡ್, ನೆಕ್ಸ್ಟ್ ಪ್ರೊವಿಷನ್ ಅಪ್ಲಿಕೇಬಲ್. ಇವು ಎರಡು ಬರೀತೀರಿ, ಆಮೇಲೆ ಪ್ರೊವಿಷನ್ ಅಪ್ಲಿಕೇಬಲ್. ಏನ್ರಿ ಇದು? ಕ್ರಿಮಿನಲ್ ಆಕ್ಟ್ is always wide and that is unlawful also. Here ಏನೈತ್ರಿ? unlawful, there is unlawful consideration. So essential element ನಾಗ ಬರ್ತೈತ್ರಿ. ಏನಿದು ಕನ್ಸಿಡರೇಷನ್ ಐತಲ್ಲ ₹50,000, ಇದು ಏನಿರ್ಬೇಕ್ರಿ? ಲಾಫುಲ್ ಇರ್ಬೇಕ್ರಿ. ಅಂದ್ರೆ ಲಾಫುಲ್ ಕೆಲಸ ಮಾಡ್ಲಿಕ್ಕೆ ಅದನ್ನ ಕೊಡ್ಬೇಕಾಗುತ್ತೆ, ಅದಕ್ಕೆ ಮಾತ್ರ ಲಾಫುಲ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಇಲ್ಲೀಗಲ್ ಮಾಡ್ಲಿಕ್ಕೆ ನೀವು ದುಡ್ಡು ಕೊಡ್ತೀನಿ ಅಂದ್ರೆ ಅದೇನಾಗುತ್ತೆ? ಅನ್ಲಾಫುಲ್ ಕನ್ಸಿಡರೇಷನ್ ಆಗುತ್ತೆ. ಅದು ಲಾ ಪ್ರಕಾರ ವೈಡ್ ಆಗುತ್ತೆ. ಓಕೆ, ದಟ್ ಈಸ್ ನಾಟ್ ರೈಟ್. ಓಕೆ, ಸೊ ಅದಕ್ಕೆ ಪ್ರೊವಿಷನ್ ಅಪ್ಲಿಕೇಬಲ್ ಈಸ್ ಕ್ರಿಮಿನಲ್ ಆಕ್ಟ್. ಇಟ್ ಈಸ್, ದಟ್ ಈಸ್ ವೈ ಇಟ್ ಈಸ್ ವೈಡ್ ಅಂಡ್ ಇಟ್ ಈಸ್ ಹ್ಯಾವಿಂಗ್ ಅನ್ಲಾಫುಲ್ ಕನ್ಸಿಡರೇಷನ್ ಆಲ್ಸೋ. ಸೊ ಜಜ್ಮೆಂಟ್ ಏನಂತ ಬರುತ್ತೆ? ಕ್ವೆಶನಿಂಗ್ ನೋಡ್ರಿ. ಕ್ಯಾನ್ ಬಿ ಸ್ಯೂ ಎ? ದ ಆನ್ಸರ್ ಈಸ್ ನೋ. ಬಿ ಕೆನಾಟ್ ಸ್ಯೂ ಎ as it is a criminal act causing injury to the person C. Such contracts are void and here consideration and object are unlawful. ಎರಡು ಆಬ್ಜೆಕ್ಟ್ನು ಪರ್ಪಸ್ ಏನೈತಲ್ಲ ಅದೂ ಅನ್ಲಾಫುಲ್ ಐತಿ. ರೊಕ್ಕ ಕೊಡಾಕತ್ತಲ್ಲ ಇಂಥದ್ ಮಾಡ್ಲಿಕ್ಕೆ, ಕೆಟ್ಟ ಕೆಲಸ ಮಾಡ್ಲಿಕ್ಕೆ, ಅದು ಕೂಡ ಅನ್ಲಾಫುಲ್ ಐತಿ. ಸೊ ಇಟ್ ಡಸ್ ನಾಟ್ ಫುಲ್ಫಿಲ್ ದ ಎಸೆನ್ಷಿಯಲ್ಸ್ ಫಾರ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಟು ಹ್ಯಾಪನ್. ದಟ್ ಈಸ್ lawful consideration and lawful object. These two are essential elements of a valid contract. Okay, ಒಂದು ಕಾಂಟ್ರಾಕ್ಟ್ ವ್ಯಾಲಿಡ್ ಆಗ್ಬೇಕು ಅಂದ್ರೆ ಲಾಫುಲ್ ಕನ್ಸಿಡರೇಷನ್ ಇರಬೇಕು, ಲಾಫುಲ್ ಆಬ್ಜೆಕ್ಟ್ ಇರಬೇಕು, ಕಾಂಪಿಟೆಂಟ್ ಪಾರ್ಟೀಸ್ ಇರಬೇಕು, ಲೀಗಲ್ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್ ಇರಬೇಕು. ರೈಟ್?
ಎಲ್ಲ ಗೊತ್ತಲ್ಲ? ಎಸ್, ರೈಟ್. ಸೊ ಲೆಟ್ಸ್ ಡಿಸ್ಕಸ್ ದ ಲಾಸ್ಟ್ ಕೇಸ್ ಸ್ಟಡಿ. ಲಾಸ್ಟ್ ಕೇಸ್ ಸ್ಟಡೀಸ್ ಬರೋಣ. ಏನ್ರಿ ಲಾಸ್ಟ್ ಕೇಸ್ ಸ್ಟಡಿ ಓದೋಣ. ಸೊ ಮುಗೀತನ್ನ ಎಕ್ಸಾಮ್ ಬರೀಲಿಕ್ಕೆ ರೆಡಿ. ಕೇಸ್ ಸ್ಟಡಿ ಆನ್ ವೇಜರಿಂಗ್ ಅಗ್ರಿಮೆಂಟ್ಸ್, ಬಾರಿ ಇಂಟ್ರೆಸ್ಟಿಂಗ್. ವೇಜರಿಂಗ್ ಅಗ್ರಿಮೆಂಟ್ ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ? ಬೆಟ್ಟದು ಕಟ್ತಿರ್ತಾರಲ್ಲ, ಮಟ್ಕ ಆಡ್ತಿರ್ತಾರಲ್ಲ, ಮಟ್ಕ ಗಿಡದ ಕೆಳಗೆ ಕುತ್ಕೊಂಡು ಇಸ್ಪಿಟಾಡಿ ಹಣ ಹಚ್ಚಿ ಇಸ್ಪಿಟಾಡ್ತಿರ್ತಾರಲ್ಲ, ದೋಸ್ ಆರ್ ಆಲ್ ಇಲ್ಲಿಗಲ್, ರೈಟ್? ಸೊ ವೇಜರಿಂಗ್ ಅಗ್ರಿಮೆಂಟ್ಸ್ ಅಂತ ಹೇಳ್ತೀವಿ ಅಂತವಕ್ಕೆಲ್ಲ. ವೈ ವಿನ್ಸ್ ಅ ಬೆಟ್ ಆಫ್ ₹25,000 ಅಗೇನ್ಸ್ಟ್ ಝೆಡ್. ಬೆಟ್ ಕಟ್ಟಿರ್ತಾನ ಝೆಡ್ ಜೋಡಿ, ₹25,000 ಕಟ್ಟಿರ್ತಾರ ಅದಕ್ಕೆ ರೊಕ್ಕ. ವೈಗೆ ಗೆಲ್ತಾನ, ರೈಟ್? ಇನ್ ಒನ್ ಡೇ ಮ್ಯಾಚ್ ಬಿಟ್ವೀನ್ ಇಂಡಿಯಾ ಅಂಡ್ ಇಂಗ್ಲೆಂಡ್. ಕೇಳಿದಿರಲ್ಲ, ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಿದ್ವಲ್ಲ, ಆ ಟೈಮಲ್ಲಿ ಬೆಟ್ಟಿಂಗ್ ಹಚ್ತಿದ್ರಲ್ಲ ಅಂತ. ಸೊ ಇದರಲ್ಲಿ ಜಾಕ್ಪಾಟ್ ಎಲ್ಲ ಬರುತ್ತೆ, ದಟ್ ಈಸ್ ಲೀಗಲ್, ಓಕೆ? ಬಟ್ ದಿಸ್ ಇಸ್ ನಾಟ್ ರೈಟ್. ವೇಜರಿಂಗ್ ಅಗ್ರಿಮೆಂಟ್ ಅಲ್ಲಿ ವೈ ಇದ್ದವ ₹25,000 ಬೆಟ್ಟು ಜೆಡ್ ಜೋಡಿ ಕಟ್ಟಿದ್ದ, ಏನಂತ, ಒನ್ ಡೇ ಮ್ಯಾಚ್ ಬಿಟ್ವೀನ್ ಇಂಡಿಯಾ ಅಂಡ್ ಇಂಗ್ಲೆಂಡ್. ಝೆಡ್ ರೆಫ್ಯೂಸಸ್ ಟು ಪೇ. ಕ್ಯಾನ್ ವೈ ಅಪ್ರೋಚ್ ದ ಕೋರ್ಟ್? ಸೊ ಕ್ರಿಕೆಟ್ ಮ್ಯಾಚ್ ನಡೆದಿತ್ತು ಅಂತ ಇಟ್ಕೊಳ್ಳೋನು, ಇಂಡಿಯಾ ಮತ್ತೆ ಇಂಗ್ಲೆಂಡ್ ನಡುವೆ ಕ್ರಿಕೆಟ್ ಮ್ಯಾಚ್ ನಡೆದಿತ್ತು. ವೈ ಮತ್ತೆ ಝೆಡ್ ಇಬ್ರು ಬೆಟ್ ಕಟ್ಟಿದ್ರು, ಯಾವ ಟೀಮ್ ಗೆಲ್ತೈತಿ, ಈ ಟೀಮ್ ಗೆದ್ರೆ ನೀನ್ ಕೊಡ್ಬೇಕು, ಆ ಟೀಮ್ ಗೆದ್ರೆ ನಾನ್ ಕೊಡ್ತೀನಿ ಅಂತ, ಈ ರೀತಿ. ಅವಾಗ ವೈ ಇದ್ದವ್ ವಿನ್ ಆದ ₹25,000. ಝೆಡ್ ಕೊಡ್ತೀನಿ ಅಂದಿದ್ದ, ಕೊಡ್ಲಿಲ್ಲ. ಝೆಡ್ ಕೊಡ್ಲಿಲ್ಲ ಅಂತ ವೈ ಇದ್ದವ್ ಕೋರ್ಟಿಗೆ ಹೋಗ್ಲಿಕ್ಕೆ ಬರುತ್ತಾ? ಜಸ್ಟಿಫೈ ಮಾಡ್ರಿ ಅಂತ 2017 ಅಲ್ಲಿ ಕೇಳಿರೋ ಕ್ವೆಶನ್. ಫಸ್ಟ್ ಬರೀತೀರಿ ಫ್ಯಾಕ್ಟ್ಸ್ ಆಫ್ ದ ಕೇಸ್, ನೆಕ್ಸ್ಟ್ ಈಸ್ ಇಶ್ಯೂ ಇನ್ವಾಲ್ವ್ಡ್, ನೆಕ್ಸ್ಟ್ ಕಮ್ಸ್ ಪ್ರೊವಿಷನ್ ಅಪ್ಲಿಕೇಬಲ್. ಏನ್ರಿ ಇದು ಪ್ರೊವಿಷನ್? ಇಂಥವಕ್ಕೆಲ್ಲ ಏನಂತೀವ್ರಿ? ವೇಜರಿಂಗ್ ಅಗ್ರಿಮೆಂಟ್ಸ್ ವಿಚ್ ಆರ್ ಇಲ್ಲೀಗಲ್. They are not legal. They are all illegal. Without any efforts, if you earn something, that becomes illegal, right? ಹೌದಾ ಇಲ್ಲ? ವೇಜರಿಂಗ್ ಅಗ್ರಿಮೆಂಟ್ ಅಲ್ಲಿ ಹಾಗೆ ಆಗತ್ತೆ, ಏನು ಎಫರ್ಟ್ ಇಲ್ಲ, ಎಂಥದ್ದು ಇಲ್ಲ. ಓಕೆ, ಸೊ ಜಡ್ಜ್ಮೆಂಟ್ ಏನಾಯ್ತು ಇಲ್ಲಿ? ಕೋರ್ಟಿಗೆ ಹೋಗಕ್ ಬರುತ್ತಾ? ನೋ. ದ ಆನ್ಸರ್ ಈಸ್ ನೋ. Why cannot approach the court? The transaction is wagering in nature and it is illegal in the eyes of law. Such agreements are declared as void. Illegal agreements are not enforceable by law. Okay, ಅದಕ್ಕೆ ನಿಮ್ಗೊಂದು ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಹೇಳಿದ್ದೆ, ಏನಂತ? ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್, ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್. ಯಾವಾಗ ಅಲ್ಲಿ ಎಸೆನ್ಷಿಯಲ್ ಎಲಿಮೆಂಟು ಸರಿಯಾಗಿ ಇಲ್ವೋ, ಎಸೆನ್ಷಿಯಲ್ ಎಲಿಮೆಂಟ್ ಪ್ರೆಸೆನ್ಸ್ ಇಲ್ಲೋ, ಅವಾಗ ಅದು ಕಾಂಟ್ರಾಕ್ಟ್ ಆಗೋದಿಲ್ಲ. ಓಕೆ, ಅಗ್ರಿಮೆಂಟ್ ಆಗಿರ್ಬೋದು, ಬಟ್ ಅದು ಕಾಂಟ್ರಾಕ್ಟ್ ಅನ್ನಲ್ಲ. ಬಟ್ ಎಲ್ಲಾ ಕಾಂಟ್ರಾಕ್ಟ್ಗಳು ಅಗ್ರಿಮೆಂಟ್ ಅನ್ನ ಒಳಗೊಂಡಿರುತ್ತೆ ಅಂತ. ಓಕೆ, ಸೊ ಇದು ವೇಜರಿಂಗ್ ಅಗ್ರಿಮೆಂಟ್ ಬಗ್ಗೆನೂ ನಿಮ್ಗೆ ಗೊತ್ತಾಯ್ತು, ರೈಟ್? ಸೊ ಇವನ್ನೆಲ್ಲ ನೋಡ್ಕೊಳ್ರಿ, ನೋಡ್ಕೊಂಡು ಚೆನ್ನಾಗಿ ಬರೀರಿ. ಯಾವುದೇ ಕೇಸ್ ಸ್ಟಡಿ ಬರಲಿ, ಮೊದಲು ತಲೆ ಅಪ್ಲೈ ಮಾಡ್ರಿ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಹಾಕ್ರಿ, ಇಶ್ಯೂ ಇನ್ವಾಲ್ವ್ಡ್ ಹಾಕ್ರಿ, ದೆನ್ ಯಾವ ಪ್ರೊವಿಷನ್ ಅಪ್ಲಿಕೇಬಲ್ ಆಗುತ್ತಲ್ಲ ಅದನ್ನ ಅಂಡರ್ಲೈನ್ ಮಾಡ್ರಿ, ಮಾಡಿ ಜಜ್ಮೆಂಟ್ ಅಂತ ಚಂದ ಮಾಡಿ ಕಾಣುವಂಗ, ಕಣ್ಣಿಗೆ ಕಾಣುವಂಗ ಈ ರೀತಿ ಹೈಲೈಟ್ ಮಾಡ್ರಿ. ಇವನ್ನೆಲ್ಲ ನಾನು ಬೋಲ್ಡ್ ಅಲ್ಲಿ ಮಾಡಿದೀನಿ, ನೀವು ಬರ್ದು ಅಂಡರ್ಲೈನ್ ಮಾಡಿ ನೀಟಾಗಿ ಆನ್ಸರ್ ಮಾಡ್ರಿ. ಏನ್ ಅಪ್ಲೈ ಆಗುತ್ತೆ, ಏನ್ ನೋ ಎಸ್, ಓಕೆ, ಅದನ್ನ ಬರ್ದು ಯಾವ ರೂಲ್ ಪ್ರಕಾರ, ಯಾವ ಪ್ರೊವಿಷನ್ ಪ್ರಕಾರ ಇದು ಸರಿಯಾಗಿದೆ ಅಂತ ಎಕ್ಸ್ಪ್ಲನೇಷನ್ ಅಲ್ಲೆಲ್ಲ ಬರ್ದಿಟ್ರೆ ಕ್ಲೀನ್ ಆಗಿ ನಿಮ್ಗೆ 5 ಮಾರ್ಕ್ಸ್ ಬೀಳುತ್ತೆ. ಆರಾಮ್ಸೆ 5 ಮಾರ್ಕ್ಸ್ ಮಾಡ್ಬೋದು. ಓಕೆ, ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಟುಮಾರೋ ಈಸ್ ಯುವರ್ ಎಕ್ಸಾಮ್, ರೈಟ್? Do well the business regulatory framework also, right? And what do you know, ಇಷ್ಟೆಲ್ಲ ಕೇಳಿಸ್ಕೊಂಡ್ರಿ, ಸರಿಯಾಗಿ ಅನಿಸ್ತು. ಓಕೆ, ಸೊ ನಿಮಗೆ ಹೆಂಗ್ ಅನಿಸ್ತು? ಲೈಕ್ ಮಾಡಿದ್ರು ಇಲ್ಲೋ? Like my video and share it. Okay, wish you all the very best. Thank you very much.